ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ನಿಮ್ಮನ್ನ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ಸೊ ನಾವು ನಿಮಗೆ ಎಲ್ಲವನ್ನು ಕೊಡ್ತಾ ಇದ್ದೀವಿ, ಆದ್ರೆ ನೀವು ನಿಯತ್ತಿಂದ ಬರೀ ಈ ಚಾಪ್ಟರ್ ಇಂದ 2023 ಅಲ್ಲಿ 5 ಕ್ವೆಶನ್ಸ್ ಬಂದಿತ್ತು. ಸೊ ಮ್ಯಾಕ್ಸಿಮಮ್ 5 ಕ್ವೆಶನ್ಸ್, ಮಿನಿಮಮ್ 3 questions. Okay, mammary gland is very important for your NEET CET exam ಮಕ್ಕಳೇ. ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಟಾರ್ಗೆಟ್ KCET ಸಿರೀಸ್. ಸೊ ಈ ಟಾರ್ಗೆಟ್ KCET ಸಿರೀಸ್ ಅಲ್ಲಿ ನಾವೇನ್ ಮಾಡ್ಲಿಕ್ಕಿದೀವಿ ಅಂದ್ರೆ ವಿ ವಿಲ್ ಬಿ ಡೂಯಿಂಗ್ ಚಾಪ್ಟರ್ ಅನಾಲಿಸಿಸ್. ಪ್ರತಿಯೊಂದು PC MB ಪ್ರತಿಯೊಂದು ಸಬ್ಜೆಕ್ಟ್ ನ ಚಾಪ್ಟರ್ ಅನ್ನ ನಾವು ನಿಮಗೆ ಅನಾಲಿಸಿಸ್ ಅಂದ್ರೆ ಎಷ್ಟು ಕ್ವೆಶನ್ಸ್ ಬರಬಹುದು ಪ್ರತಿ ವರ್ಷ, ಯಾವ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಪ್ರತಿಯೊಂದು ಚಾಪ್ಟರ್ ಅಲ್ಲಿ, ಹಾಗೇನೆ ವಿ ವಿಲ್ ಆಲ್ಸೋ ಗಿವ್ ಯು ಸೂಪರ್ ಇಂಪಾರ್ಟೆಂಟ್ 30 ಕ್ವೆಶನ್ಸ್ ಫ್ರಮ್ ಈಚ್ ಚಾಪ್ಟರ್ ಫಾರ್ ಯೋರ್ KCET 2024 ಪ್ರಿಪರೇಷನ್. ಯಾಕಪ್ಪ ಈ ಟಾರ್ಗೆಟ್ KCET ಸಿರೀಸ್, ಇದರ ಇಂಪಾರ್ಟೆನ್ಸ್ ಏನು, ಹೇಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ, ನೀವು 11th 12th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿಯುವಂತಹ ಮಕ್ಕಳು, ಹೆಚ್ಚಿನ ಮಕ್ಕಳು ನಮ್ಮ ಈ ಸಿರೀಸ್ ಅನ್ನ ನೋಡೋ ಮಕ್ಕಳು 12th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿಯೋ ಮಕ್ಕಳು ಅಲ್ವಾ. ಸೊ ನೀವು ನಿಮ್ಮ KCET ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಯಾಕೆ ಪ್ರಿಪೇರ್ ಆಗ್ತಾ ಇದ್ದೀರಾ? ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಗುಡ್ ಸ್ಕೋರ್, ಯು ಕ್ಯಾನ್ ಗೆಟ್ ಗುಡ್ ರ್ಯಾಂಕ್, ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಯೋರ್ ಡ್ರೀಮ್ ಕಾಲೇಜ್. ಸೊ ಹೀಗಿರುವಾಗ ನಿಮಗೆ ನಮ್ಮ ಹೆಲ್ಪ್ ಬೇಕು ಅಂದರೆ ಟು ಸ್ಕೋರ್ ಅಬೋವ್ 150 160 ಔಟ್ ಆಫ್ 180 ಇನ್ KCET ಎಕ್ಸಾಮ್ ನಿಮಗೆ ನಮ್ಮ ಹೆಲ್ಪ್ ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ನಿಮಗೆ ಈ ಸಿರೀಸ್ ಅನ್ನ ತರ್ತಾ ಇದ್ದೀವಿ. ಆದ್ರೆ ನೀವೇನ್ ಮಾಡಬೇಕು? ಸೊ ದೇರ್ ಇಸ್ ಅ ಮೋಟಿವೇಶನಲ್ ಕೋಟ್ ಕನ್ನಡದಲ್ಲಿ, ಅದೇನಂದ್ರೆ, ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ನಿಮ್ಮನ್ನ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ಸೊ ನಾವು ನಿಮಗೆ ಎಲ್ಲವನ್ನು ಕೊಡ್ತಾ ಇದ್ದೀವಿ, ಆದ್ರೆ ನೀವು ನಿಯತ್ತಿಂದ ಪ್ರತಿಯೊಂದು ಸೂಪರ್ 30 ವಿಡಿಯೋಸ್ ಏನಿದೆ, ಪ್ರತಿಯೊಂದು ವಿಡಿಯೋಸ್ ಟಾರ್ಗೆಟ್ KCET ಸಿರೀಸ್ನ ವಿಡಿಯೋಸ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಎಲ್ಲ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಕರೆಕ್ಟಾಗಿ ನೋಡಿ ಅದರ ಪ್ರಕಾರನೇ ನೀವು ಪ್ರಿಪೇರ್ ಆಗಬೇಕು. ಸೊ ದ್ಯಾಟ್ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಸ್ಕೋರ್ ಇನ್ ಯೋರ್ KCET ಎಕ್ಸಾಮ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ನಿಮ್ಮ ವಿಂಧ್ಯ ಮ್ಯಾಮ್. ಇವತ್ತು ನಾವು ಟಾರ್ಗೆಟ್ KCET ಸಿರೀಸ್ ಅಲ್ಲಿ ತಗೊಂಡಂತಹ ಚಾಪ್ಟರ್ ಯಾವುದಂದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಆಫ್ ಕ್ಲಾಸ್ 12th ಬಯಾಲಜಿ. ಸೊ ಏನು ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕಿದ್ದೀವಿ, ವಾಟ್ ಎಕ್ಸಾಕ್ಟ್ಲಿ ವಿ ವಿಲ್ ಬಿ ಡಿಸ್ಕಸಿಂಗ್ ಇನ್ ದಿಸ್ ವಿಡಿಯೋ ಅಂದ್ರೆ ವಿ ವಿಲ್ ಬಿ ಸೀಯಿಂಗ್ ದ ವೇಟೇಜ್ ಆಫ್ ದ ಚಾಪ್ಟರ್, ವೇಟೇಜ್ ಆಫ್ ಚಾಪ್ಟರ್ ಅಂದ್ರೆ ಈ ಚಾಪ್ಟರ್ ಇಂದ ಎಷ್ಟು ಕ್ವೆಶನ್ಸ್ ಬರಬಹುದು, ಎಷ್ಟು ಪಕ್ಕಾ ಕ್ವೆಶನ್ಸ್, ಎಷ್ಟು ನಂಬರ್ ಆಫ್ ಕ್ವೆಶನ್ಸ್ ಪಕ್ಕಾ ಬರಬಹುದು ಅಂತ. ವೇಟೇಜ್ ಆಫ್ ದ ಚಾಪ್ಟರ್ ವಿ ವಿಲ್ ಬಿ ಸೀಯಿಂಗ್ ಮೈಂಡ್ ಮ್ಯಾಪ್ and important concepts. So mind map of the concept and important concept for your KCET exam ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಯಾವುದೆಲ್ಲ ಕಾನ್ಸೆಪ್ಟ್ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಅಂದ್ರೆ ಈ ಚಾಪ್ಟರ್ ಅಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಆ್ಯಂಡ್ ಟ್ರಿಕ್ಸ್ ಟಿಪ್ಸ್ ಇದ್ರೆ ಅದನ್ನು ಹೇಳಲಿಕ್ಕಿದ್ದೀವಿ. ಆದರೆ ಈ ಚಾಪ್ಟರ್ ಅಲ್ಲಿ ನಾನು ಟಿಪ್ಸ್ ಟ್ರಿಕ್ಸ್ ಎಲ್ಲ ಇರೋವಂಥದ್ದು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಯಲ್ಲಿ. ಬಯಾಲಜಿಲಿ ಟಿಪ್ಸ್ ಟ್ರಿಕ್ಸ್ ಏನಿಲ್ಲ, ಅಂದರೆ ನೀವು ಇಷ್ಟು ನಂಬರ್ ಆಫ್ ಸೆಕೆಂಡ್ಸಲ್ಲಿ ನೀವು ಈ ಕ್ವೆಶನ್ ಅನ್ನು ಸಾಲ್ವ್ ಮಾಡ್ಬೋದು ಅಂತ ಈ ಥರ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಬಯಾಲಜಿಲಿ ನಿಮ್ಮ ರೀಡಿಂಗ್ ಸ್ಪೀಡ್ ಜಾಸ್ತಿ ಇರಬೇಕು. ಅದು ಹೇಗೆ ರೀಡಿಂಗ್ ಸ್ಪೀಡ್ ಹೇಗೆ ಜಾಸ್ತಿ ಮಾಡುವಂಥದ್ದು ಬೈ ಸಾಲ್ವಿಂಗ್ ಲಾಟ್ ಆಫ್ ಕ್ವೆಶನ್ಸ್. ಓಕೆ, ಸೊ ಟಿಪ್ಸ್ ಟ್ರಿಕ್ಸ್ ನಾನು ಹೇಳೋದಿಲ್ಲ, ಆದರೆ ಬೇರೆ ಸಬ್ಜೆಕ್ಟಲ್ಲಿ ಅದನ್ನು ನಾವು ಹೇಳುವಂಥದ್ದು. ಓಕೆ, ಆ್ಯಂಡ್ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ವಿ ವಿಲ್ ಬಿ ಡಿಸ್ಕಸಿಂಗ್ ಸೂಪರ್ 30 ಕ್ವೆಶನ್ಸ್. ಸೊ ಈ ಸೂಪರ್ 30 ಕ್ವೆಶನ್ಸ್ ಯಾವುದಂದ್ರೆ ದಟ್ ಇಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಫ್ರಮ್ 2023 ಅಪ್ ಟು 2016 ಹೋಗುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಇನ್ ಟುಡೇಸ್ ವಿಡಿಯೋ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೇಟೇಜ್ ಆಫ್ ದ ಚಾಪ್ಟರ್. ಸೊ ಈ ಚಾಪ್ಟರ್ ಇಂದ ಎಷ್ಟು ಕ್ವೆಶನ್ಸ್ ಬರಬಹುದು ನಿಮ್ಮ KCET ಎಕ್ಸಾಮಿಗೆ ಅಂದ್ರೆ 2023ಯಲ್ಲಿ 5 ಕ್ವೆಶನ್ ಬಂದಿದೆ. ನೋಡಿ, ನಿಮಗೆಲ್ಲರಿಗೂ ಗೊತ್ತಿದೆ ಪ್ರತಿಯೊಂದು ಸಬ್ಜೆಕ್ಟ್, ನೀವೀಗ PCM ಅಥವಾ PCB ಅಥವಾ ಕೆಲವರು ಎರಡೂ ಬರೀತಾರೆ KCET ಎಕ್ಸಾಮಿಗೆ. ಸೊ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಇರುವಂತಹ ಕ್ವೆಶನ್ಸ್ ಎಷ್ಟು
KCET ಎಕ್ಸಾಮ್ ಅಲ್ಲಿ ಎಷ್ಟು ಕ್ವೆಶನ್ಸ್ ಬರುವಂತದ್ದು ಪ್ರತಿಯೊಂದು ಸಬ್ಜೆಕ್ಟ್ ಇಂದ 60 ಕ್ವೆಶನ್ಸ್ ಈಚ್, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ 60 ಮಾರ್ಕ್ಸ್ ಟೋಟಲ್. ಓಕೆ, ಎಲ್ಲ ಕರೆಕ್ಟ್ ಇದ್ರೆ. ಸೊ 60 ಕ್ವೆಶನ್ಸ್ ಅಲ್ಲಿ ಬರೀ ಈ ಚಾಪ್ಟರ್ ಇಂದ 2023 ಅಲ್ಲಿ 5 ಕ್ವೆಶನ್ಸ್ ಬಂದಿತ್ತು. ಸೊ ಮ್ಯಾಕ್ಸಿಮಮ್ 5 ಕ್ವೆಶನ್ಸ್, ಮಿನಿಮಮ್ 3 ಕ್ವೆಶನ್ಸ್. ಓಕೆ, ಸೊ 3 ಕ್ವೆಶನ್ಸ್ ಅಂದು ಬಂದೇ ಬರುತ್ತೆ ಈ ಚಾಪ್ಟರ್ ಇಂದ, ಮ್ಯಾಕ್ಸಿಮಮ್ ಅಂದ್ರೆ 5 ಅಷ್ಟು ಹೋಗಿದೆ. ಓಕೆ, ಇದು ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ, ಬೇಸ್ಡ್ ಅಪಾನ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನಾನು ಈ ನಂಬರ್ ಅನ್ನ ಕೊಟ್ಟಿರುವಂತದ್ದು. ಓಕೆ, ಸೊ ಚಾಪ್ಟರ್ ವೇಟೇಜ್ ಏನು ಅಂತ ಗೊತ್ತಾಯ್ತು. ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯುವರ್ KCET ಎಕ್ಸಾಮ್. ಯಾವುದು? ಹ್ಯೂಮನ್ ರಿಪ್ರೊಡಕ್ಷನ್ ಆಫ್ ಝಾಲಜಿ. Now let's discuss mind map and important concepts. So mind map ಮತ್ತು important concepts ಏನಿದೆ, ನಾನು ಎಕ್ಸ್ಪೆಷಲಿ ಈ ಕಾನ್ಸೆಪ್ಟ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಹೇಗೆ ನಾನು ಹೇಳಿರುವಂಥದ್ದು, ದಟ್ ಈಸ್ ಬೇಸ್ಡ್ ಅಪಾನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಓಕೆ, ಒಂದು 3-4 ಕ್ವೆಶನ್ ಪೇಪರ್ಸ್ ಇಂದ ಈ ಕಾನ್ಸೆಪ್ಟ್ಸ್ ಇಂದ ಕಂಟಿನ್ಯೂಸ್ ಆಗಿ ಕ್ವೆಶನ್ಸ್ ಬಂದ್ರೆ ಆ ಕಾನ್ಸೆಪ್ಟ್ಸ್ ಅನ್ನ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಸೊ ಬೇಸ್ಡ್ ಅಪಾನ್ ದಟ್ ನೋಡಿ, ಪ್ರೈಮರಿ ಸೆಕ್ಸ್ ಆರ್ಗನ್ ಆಫ್ ಮೇಲ್ ಅದ್ಯಾವುದು? ಟೆಸ್ಟಿಸ್. ಸೊ ಟೆಸ್ಟಿಸ್ ಅನ್ನ ಕವರ್ ಮಾಡಿರುವಂಥದ್ದು ಸ್ಕ್ರೋಟಮ್. ಸ್ಕ್ರೋಟಮ್ನ ಟೆಂಪರೇಚರ್ 2 to 2.5 ಡಿಗ್ರಿ ಕಮ್ಮಿ ಇರುವಂಥದ್ದು. ಸೊ ಇದೆಲ್ಲ ಗೊತ್ತಿರಬೇಕು. ಸೊ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಇಟ್ ಈಸ್ ನಾಟ್ ದ ಒನ್ ಶಾರ್ಟ್ ಆರ್ ಸಮರಿ, ಇಟ್ ಈಸ್ ಸೂಪರ್ 30 ಕ್ವೆಶನ್ಸ್. ಅಟ್ ದ ಎಂಡ್ ಆಫ್ ದ ಚಾಪ್ಟರ್ ನಾವು ಸೂಪರ್ ಇಂಪಾರ್ಟೆಂಟ್ 30 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕಿದ್ವಿ. ಅದರ ಮುಂಚೆ ಕ್ವಿಕ್ ಆಗಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತ ಹೇಳಿಕ್ಕಿದ್ವಿ ಅಲ್ವಾ. ಸೊ ನಿಮಗೆ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ನ ನಂಬರ್ ಗೊತ್ತಿರಬೇಕು ಅಲ್ವಾ. ಈ ಟೆಂಪರೇಚರ್ ಇಂಪಾರ್ಟೆಂಟ್. ಹಾಗೇನೆ ನಮ್ಮ ಟೆಸ್ಟಿಸ್ ಒಳಗಡೆ, ಲೈಕ್ ಇನ್ಸೈಡ್ ದ ಟೆಸ್ಟಿಸ್, ಸ್ಕ್ರೋಟಮ್ ಕವರ್ ಮಾಡಿರುವಂಥದ್ದು. ಆ ಟೆಸ್ಟಿಸ್ ಏನಿದೆ, ಟೆಸ್ಟಿಸ್ ಅನ್ನ ಕವರ್ ಮಾಡಿರುವಂಥದ್ದು ಸ್ಕ್ರೋಟಮ್. ಸೊ ಟೆಸ್ಟಿಸ್ ಅಲ್ಲಿ ಏನೆಲ್ಲ ಸೆಲ್ಸ್ ಇದೆ ಅದು ಗೊತ್ತಿರಬೇಕು. ಟೆಸ್ಟಿಸ್ ಅಲ್ಲಿ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಇದೆ, ಲೋಬ್ಯೂಲ್ಸ್ ಒಳಗಡೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇದೆ, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗಡೆ ಸರ್ಟೋಲಿ ಸೆಲ್ಸ್ ಮತ್ತೆ ಸ್ಪರ್ಮ್ಯಾಟೋಗೋನಿಯಾ ಇರುವಂಥದ್ದು. ಇಂಟೆಸ್ಟಿಷಿಯಲ್ ಸೆಲ್ ಸಹ ಇದೆ. ಸೊ ದಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಟೆಸ್ಟೋಸ್ಟಿರಾನ್. ಸೊ ಅದು ಇಂಪಾರ್ಟೆಂಟ್, ಇದೆಷ್ಟು ಇಂಪಾರ್ಟೆಂಟ್. ಅದು ಬಿಟ್ಟರೆ ಡಕ್ಟ್ಸ್, ಯಾವುದೆಲ್ಲ ಆಕ್ಸರಿ ಡಕ್ಟ್ಸ್ ದಟ್ ವಿ ಆರ್ ಏಬಲ್ ಟು ಸಿ ಇನ್ ಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇಲ್ಲಿದೆ, ಯಾವುದಾದ್ಮೇಲೆ ಯಾವ ಡಕ್ಟ್ ಬರುವಂಥದ್ದು ಅದು ಗೊತ್ತಿರಬೇಕು. ಇಜಾಕ್ಯುಲೇಟರಿ ಡಕ್ಟ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ಅಲ್ವಾ. ಆ್ಯಂಡ್ ಆಕ್ಸೆಸರಿ ಗ್ಲ್ಯಾಂಡ್ಸ್ ಬಗ್ಗೆ ಗೊತ್ತಿರಬೇಕು, ಅದರ ಫಂಕ್ಷನ್ ಗೊತ್ತಿರಬೇಕು. ಸೊ ಎಷ್ಟು ಆಕ್ಸೆಸರಿ ಗ್ಲ್ಯಾಂಡ್ಸ್ ಇದೆ? seminal vesicle, prostate gland, Cowper's gland, also called as bulbourethral gland. Okay, so ಯಾವುದು ಜಾಸ್ತಿ ಏನು ಹೇಳೋದು, ಸೆಮೆನ್ಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಅಂತ ಗೊತ್ತಿರಬೇಕು ಅಲ್ವಾ. ಫಂಕ್ಷನ್ ಏನು? ಸೆಮಿನಲ್ ವೆಸಿಕಲ್ ಇದು. ಪ್ರೋಸ್ಟೇಟ್ ಗ್ಲ್ಯಾಂಡಿನ ಫಂಕ್ಷನ್ ಏನು? ಸ್ಪರ್ಮೋಟಿಲಿಟಿ, ಪ್ರೊಡ್ಯೂಸ್ ಸಿಟ್ರಿಕ್ ಆಸಿಡ್. ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ನ ಫಂಕ್ಷನ್ ಏನು? ಲುಬ್ರಿಕೇಶನ್, ಕ್ಲೀನ್ಸ್ ಯುರೇಥ್ರಾ. ಸೊ ಇದು ಗೊತ್ತಿರಬೇಕು. ಓಕೆ, ರಿಪೀಟೆಡ್ ಆಗಿ ಕ್ವೆಶನ್ಸ್ ಬರ್ತಾ ಇದೆ. ನಂತರ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ, ಒನ್ಸ್ ಅಗೇನ್ ಡಕ್ಟ್ ಇಂಪಾರ್ಟೆಂಟ್. ಓವಿ ಡಕ್ಟ್, ಆಲ್ಸೋ ಕಾಲ್ಡ್ ಎಸ್ ಫೆಲೋಪಿಯನ್ ಡಕ್ಟ್. ಓಕೆ, ಯಾವ್ದಾದ್ಮೇಲೆ ಯಾವ್ದು ಬರುದು ಅಂತ ಗೊತ್ತಿರಬೇಕು. ಫಸ್ಟ್ ಇನ್ಫಂಡಿಬ್ಯುಲಮ್. ಇನ್ಫಂಡಿಬ್ಯುಲಮ್ ಅಲ್ಲಿ ಫಿಂಬ್ರಿಯಾ ಇರುತ್ತೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್, ಇಟ್ ಇಸ್ ಕ್ಲೋಸ್ ಟು ಓವರಿ. ಆಂಪ್ಯುಲಾ ಹೇಳೋದು ಇನ್ನೊಂದು ಡಕ್ಟ್. ಅದರ ಲೊಕೇಶನ್, ಅದರ ಫಂಕ್ಷನ್ ಏನು? ಇಟ್ ಇಸ್ ಅ ಲೊಕೇಶನ್ ಫಾರ್ ಫರ್ಟಿಲೈಸೇಷನ್ ಅಂಡ್ ಸ್ಟ್ರಕ್ಚರ್ ಹೇಗೆ? ಇಟ್ ಇಸ್ ಲಿಟಲ್ ಬ್ರಾಡ್. ಇಸ್ತಮಸ್ ಇಸ್ ನ್ಯಾರೋ. ಸೊ ಯಾವ್ದಾದ್ಮೇಲೆ ಯಾವ ಡಕ್ಟ್ ಬರುವಂಥದ್ದು? ಇನ್ಫಂಡಿಬ್ಯುಲಮ್, ನಂತರ ಆಂಪ್ಯುಲಾ, ನಂತರ ಇಸ್ತಮಸ್. ಇಸ್ತಮಸ್ ಇಸ್ ಕ್ಲೋಸ್ ಟು ಯುಟರಸ್, ಇನ್ಫಂಡಿಬ್ಯುಲಮ್ ಇಸ್ ಕ್ಲೋಸ್ ಟು ಓವರಿ. ನೆಕ್ಸ್ಟ್ ಯುಟರಸ್. ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಯುಟರಸ್ ಇಂಪಾರ್ಟೆಂಟ್. ಯುಟರಸ್ನ ಲೇಯರ್ಸ್ ಇಂಪಾರ್ಟೆಂಟ್, ಯುಟರಸ್ನ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಅಲ್ವಾ. 3 ಲೇಯರ್ಸ್ ಏನು? ಎಂಡೋಮೆಟ್ರಿಯಂ, ಮಯೋಮೆಟ್ರಿಯಂ, ಪೆರಿಮೆಟ್ರಿಯಂ. ಯಾವ್ಯಾವ ಲೇಯರ್ ಏನೇನಾಗುತ್ತೆ ಬೇರೆ ಬೇರೆ ಫೇಸಸ್ ಅಲ್ಲಿ ಅಂತ ಗೊತ್ತಿರಬೇಕು. ಎಂಡೋಮೆಟ್ರಿಯಂ ಮೆನ್ಸ್ಟ್ರುವೇಷನ್ ಅಲ್ಲಿ ಶೆಡ್ ಆಗುವಂಥದ್ದು, ಮಯೋಮೆಟ್ರಿಯಂ ಪಾರ್ಚುರೇಷನ್, ಡೆಲಿವರಿ ಆಫ್ ದ ಬೇಬಿಯಲ್ಲಿ ಕಾಂಟ್ರಾಕ್ಟ್ ಆಗುವಂಥದ್ದು. ನೋಡಿ, ಮೈಂಡ್ ಮ್ಯಾಪ್ ಅನ್ನ ಚೆನ್ನಾಗಿ ಕೊಟ್ಟಿದ್ದೇನೆ ನಾನು. ಓಕೆ, ಸೊ ಇಫ್ ಪಾಸಿಬಲ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ಆಲ್ ದಿಸ್ ಮೈಂಡ್ ಮ್ಯಾಪ್. ನಂತರ ಎಕ್ಸ್ಟರ್ನಲ್ ಜೆನೆಟೀಲಿಯಾ ಇನ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇದು ಸಹ ನಿಮಗೆ ಏನು ಅದರ ಯಾವುದಾದ್ಮೇಲೆ ಯಾವ ಸ್ಟ್ರಕ್ಚರ್ ಬರುವಂಥದ್ದು ಅಂತ ಗೊತ್ತಿರಬೇಕು. ಮಾನ್ಸ್ ಪ್ಯೂಬಿಸ್, ಕುಷನ್ ಟಿಶ್ಯೂ, ಇಟ್ ಇಸ್ ಮೇಡ್ ಅಪ್ ಆಫ್ ಲೇಬಿಯಾ ಮೇಜೋರಾ, ಲೇಬಿಯಾ ಮೈನೋರಾ. ಕ್ಲೈಟೋರಿಸ್ ಬಗ್ಗೆ ಕ್ವೆಶನ್ಸ್ ಬರ್ತಾ ಇದೆ. ಇಟ್ ಇಸ್ ಅ ಟೈನಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್
ಹೈಮನ್ ಬಗ್ಗೆ ಸಹ ಕ್ವೆಶನ್ ಬಂದಿದೆ ತುಂಬ ಸಲ. ಸೊ ಒಂದು ಕ್ವೆಶನ್ ಬಂದಿದೆ ದಟ್ ಇಸ್ ಅದು ತೋರಿಸ್ತೇನೆ. ಐ ವಿಲ್ ಬಿ ಗಿವಿಂಗ್ ಕ್ವೆಶನ್ ಆಸ್ ವೆಲ್ ರಿಲೇಟೆಡ್ ಟು ಹೈಮನ್. ಓಕೆ, ಸೊ ಇದೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್, mammary gland is very very important for your NEET CET exam ಮಕ್ಕಳೇ. mammary gland ಅಲ್ಲಿ ಕೆಲವು ಡಕ್ಟ್ಸ್, ಕೆಲವು ಟ್ಯೂಬ್ಯೂಲ್ಸ್ ಎಲ್ಲ ಇದೆ. ಯಾವುದಾದ್ಮೇಲೆ ಯಾವ ಡಕ್ಟ್ ಟ್ಯೂಬ್ಯೂಲ್ಸ್ ಬರೋದು ಅಂತ ಯು ಶುಡ್ ಬಿ ನೋಯಿಂಗ್. ಸ್ಟ್ರಕ್ಚರ್ ಸಹ ಗೊತ್ತಿರಬೇಕು. ಈ ಮ್ಯಾಮರಿ ಗ್ಲ್ಯಾಂಡ್ ಏನಿದೆ ದಟ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಕೆಂಡ್ PUC, ನೀಟ್ ಎಕ್ಸಾಮ್, CET ಎಕ್ಸಾಮ್ ಎಲ್ಲದಕ್ಕೂ. ಓಕೆ, ಸೊ ಗ್ಲ್ಯಾಂಡ್ಯುಲರ್ ಟಿಶ್ಯೂ ಅಲ್ಲಿ ಫಸ್ಟ್ ಇರುವಂಥದ್ದೇನು? ಮ್ಯಾಮರಿ ಲೋಬ್ಸ್. Mammary lobes is made up of cluster of cells called as alveoli. Alveoli will be opening into mammary tubule. Mini mammary tubule will form mammary duct. Mammary duct will be joining to form mammary ampulla. Mammary ampulla will be further leading to lactiferous duct. So lactiferous duct ಇಂದ ಮಿಲ್ಕ್ ಹೊರಗಡೆ ಬರುವಂಥದ್ದು. ಓಕೆ, ಮಿಲ್ಕ್ ಎಲ್ಲಿ ಸ್ಟೋರ್ ಆಗುವಂಥದ್ದು? lumen of alveoli. So this should be knowing, important. Next, gametogenesis is another super important concept. ಯಾವ ಸೆಲ್ಸ್ ಬೋತ್ ಏನು ಮೇಲ್ ಗ್ಯಾಮೆಟೋಜೆನೆಸಿಸ್, ಫಿಮೇಲ್ ಗ್ಯಾಮೆಟೋಜೆನೆಸಿಸ್ ಎರಡು ಸಹ ಇಂಪಾರ್ಟೆಂಟ್. ಸೊ ಮೇಲ್ ಗ್ಯಾಮೆಟೋಜೆನೆಸಿಸ್ಗೆ ಹೇಳುವಂಥದ್ದು ಸ್ಪರ್ಮ್ಯಾಟೋಜೆನೆಸಿಸ್, ಇದು oogenesis. ಸೊ oogenesis ಮತ್ತೆ ಸ್ಪರ್ಮ್ಯಾಟೋಜೆನೆಸಿಸ್, ಇದು ಏನು ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ ನಿಮ್ಮ NCERT ಅಲ್ಲಿ, ಅದು ತುಂಬ ಇಂಪಾರ್ಟೆಂಟ್. ಯಾವ ಸೆಲ್ಸಿನ ಸ್ಟೇಜ್ ಏನು, ಡಿಪ್ಲಾಯ್ಡ್, ಹ್ಯಾಪ್ಲಾಯ್ಡ್ ಅದು ಗೊತ್ತಿರಬೇಕು. ಮಿಯೋಸಿಸ್, ಮೈಟೋಸಿಸ್ ಎಲ್ಲ ಎಲ್ಲೆಲ್ಲ ಆಗುವಂಥದ್ದು ಅಂತ ಗೊತ್ತಿರಬೇಕು. ಸ್ಪರ್ಮಿಯೇಷನ್, ಸ್ಪರ್ಮಿಯೋಜೆನೆಸಿಸ್, ಸ್ಪರ್ಮ್ಯಾಟೋಜೆನೆಸಿಸ್ ಇದರ ಡಿಫರೆನ್ಸ್ ಗೊತ್ತಿರಬೇಕು. ಹಾಗೇನೆ ಪೋಲಾರ್ ಬಾಡಿ ಎಷ್ಟು ಪ್ರೊಡ್ಯೂಸ್ ಆಗೋದು oogenesis ಅಲ್ಲಿ ಅಂತ ಗೊತ್ತಿರಬೇಕು ಅಲ್ವಾ. ಎಲ್ಲೆಲ್ಲೇನು ಎರೆಸ್ಟ್ ಆಗೋದು ಅಂತ ಗೊತ್ತಿರಬೇಕು. ಎಷ್ಟು ಪೋಲಾರ್ ಬಾಡಿ ಪ್ರೊಡ್ಯೂಸ್ ಆಗೋದು ಅಂತ ಗೊತ್ತಿರಬೇಕು. ಓಕೆ, ಸೊ ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ಪರ್ಮಿನ ಸ್ಟ್ರಕ್ಚರ್ ಲೇಬಲಿಂಗ್ ಗೊತ್ತಿರಬೇಕು. ಈ ಸ್ಟ್ರಕ್ಚರ್ನ ಫಂಕ್ಷನ್ ಗೊತ್ತಿರಬೇಕು. ಸೊ ಸ್ಪರ್ಮ್ ಹೆಡ್, ಆಕ್ರೋಸೋಮ್ ಇದೆ, ಅದರೊಳಗಡೆ ನ್ಯೂಕ್ಲಿಯಸ್ ಇದೆ, ಅದು ಗೊತ್ತಿರಬೇಕು. ಆಕ್ರೋಸೋಮ್ ಏನಕ್ಕೆ ಇಂಪಾರ್ಟೆನ್ಸ್ ಏನು? ಆಕ್ರೋಸೋಮ್ ಇದು ಮಿಡಲ್ ಪೀಸಲ್ಲಿ ಮೈಟೊಕಾಂಡ್ರಿಯಾ ಇದೆ. ಈ ಮಿಡಲ್ ಪೀಸ್ ಮತ್ತೆ ಹೆಡ್ನ ನಡುವೆ ಸೆಂಟ್ರಿಯೋಲ್ ಇದೆ, ಅದು ಗೊತ್ತಿರಬೇಕು. ಸೆಂಟ್ರಿಯೋಲ್ ಟೇಲ್ ಇದೆ ಸ್ಪರ್ಮಲ್ಲಿ, ವಿಚ್ ವಿಲ್ ಬಿ ಹೆಲ್ಪಿಂಗ್ ಇನ್ ಮೊಟಿಲಿಟಿ ಅಲ್ವಾ. ಸೊ ಇದು ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್, ಸ್ಪರ್ಮ್ ಎಷ್ಟು ಪ್ರೊಡ್ಯೂಸ್ ಆಗಬೇಕು, ಯಾವ ಕೌಂಟ್, ವಾಟ್ ಈಸ್ ದ ಕೌಂಟ್ ದಟ್ ಈಸ್ ನಾಟ್ ಹೆಲ್ಪಿಂಗ್ ಇನ್ ಫರ್ಟಿಲೈಸೇಷನ್, ಅದು ಸಹ ಗೊತ್ತಿರಬೇಕು. ಸೊ 90%, ನಾರ್ಮಲ್ ಶೇಪ್, ಇದೆಲ್ಲ ನಂಬರ್ಸ್ ಇಂಪಾರ್ಟೆಂಟ್. ಎಷ್ಟು ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುವಂಥದ್ದು, ಎಷ್ಟು ಫಾಲಿಕಲ್ಸ್ ಪ್ರೊಡ್ಯೂಸ್ ಆಗುವಂಥದ್ದು ಫಿಮೇಲಲ್ಲಿ ಬಿಫೋರ್ ದ ಪ್ಯೂಬರ್ಟಿ, ಓವರಿಯಲ್ಲಿ ಎಷ್ಟು ಫಾಲಿಕಲ್ಸ್ ಇರುತ್ತೆ. ಸೊ ಈ ನಂಬರ್ಸ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಲೇಬಲಿಂಗ್ ಆಫ್ ದ ಸ್ಪರ್ಮ್ ಆಸ್ ಐ ಜಸ್ಟ್ ಟೋಲ್ಡ್ ಇಸ್ ಇಂಪಾರ್ಟೆಂಟ್. ನಂತರ ಮೆನ್ಸ್ಟ್ರುವಲ್ ಸೈಕಲ್ನ ಫೇಸಸ್ ಅಲ್ಲಿ ಏನೇನಾಗುತ್ತೆ, ಎಂಡೋಮೆಟ್ರಿಯಮಲ್ಲಿ ಏನಾಗುತ್ತೆ, ಓವರಿಯಲ್ಲಿ ಹಾರ್ಮೋನ್ಸ್ ಯಾವುದು ಜಾಸ್ತಿ ಯಾವುದು ಕಮ್ಮಿ, ಪಿಟ್ಯುಟರಿ ಹಾರ್ಮೋನ್ಸ್ ಯಾವುದು ಜಾಸ್ತಿ ಯಾವುದು ಕಮ್ಮಿ ಡ್ಯೂರಿಂಗ್ ದ ಮೆನ್ಸ್ಟ್ರುವಲ್ ಫೇಸಸ್. ಸೊ ಇದು ಇಂಪಾರ್ಟೆಂಟ್. ಸೊ ಈ ಗ್ರಾಫ್ ಏನಿದೆ, ಸೊ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಫಾರ್ KCET ಎಕ್ಸಾಮ್. ನೆಕ್ಸ್ಟ್, ಮೆನ್ಸ್ಟ್ರುವಲ್ ಸೈಕಲ್ ಫೇಸಸ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದೇನೆ. ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ನ ಫಸ್ಟ್ ಫೇಸ್ ಮೆನ್ಸ್ಟ್ರುವಲ್ ಫೇಸ್ ಅಲ್ವಾ. ಇಲ್ಲಿ ನಾವು ಮೆನ್ಸ್ಟ್ರುವಲ್ ಫ್ಲೋ ನೋಡುವಂಥದ್ದು. ಸೊ ಇಲ್ಲೇನು ಚೇಂಜಸ್ ಆಗುತ್ತೆ ಎಂಡೋಮೆಟ್ರಿಯಮ್ ಅಲ್ಲಿ, ಅದು ಗೊತ್ತಿರಬೇಕು. ಹಾರ್ಮೋನ್ ಏನು ಜಾಸ್ತಿ ಕಮ್ಮಿ, ಯಾವ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆಗುವಂಥದ್ದು ಅದು ಗೊತ್ತಿರಬೇಕು, ಬೇಸ್ಡ್ ಅಪಾನ್ ದ ಗ್ರಾಫ್ ಅದು ಅಲ್ವಾ. ಫಾಲಿಕ್ಯುಲರ್ ಫೇಸಲ್ಲಿ ಯಾವುದು ಹಾರ್ಮೋನ್, ಎಂಡೋಮೆಟ್ರಿಯಮ್ ಅಲ್ಲಿ ಏನಾಗುತ್ತೆ, ಅದೆಲ್ಲ ಗೊತ್ತಿರುವಂಥದ್ದು. ನೆಕ್ಸ್ಟ್, ಮೆನ್ಸ್ಟ್ರುವಲ್ ಫೇಸ್, ಫಾಲಿಕ್ಯುಲರ್ ಫೇಸ್, ಓವ್ಯುಲೇಟರಿ ಫೇಸ್. ಇಗ್ನೋರ್ ದಿಸ್, ಇದು ಪ್ರೀವಿಯಸ್ ಪಾಯಿಂಟ್ ಆಗಿದೆ. ಓವ್ಯುಲೇಟರಿ ಫೇಸ್ ಇಸ್ ಇಂಪಾರ್ಟೆಂಟ್. ಓವ್ಯುಲೇಟರಿ ಫೇಸಲ್ಲಿ ಏನಾಗುವಂಥದ್ದು, ಹಾಗೆ ಲ್ಯೂಟಿಯಲ್ ಫೇಸಲ್ಲಿ ಏನಾಗುವಂತ ಗೊತ್ತಿರಬೇಕು. ನೆಕ್ಸ್ಟ್, ಓಕೆ, ಹಾರ್ಮೋನಲ್ ರೆಗ್ಯುಲೇಷನ್ ಇನ್ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ NCERT ಅಲ್ಲಿ ಇಷ್ಟು ಚೆನ್ನಾಗಿ ಕೊಡಲಿಲ್ಲ. ಆದರೆ ನೀವು NCERT ಅನ್ನು ಓದ್ಕೊಂಡು ನಿಮ್ಮದೇ ಆದ ಓನ್ ಒಂದು ಫ್ಲೋ ಚಾರ್ಟ್ ಮಾಡಿ, ಆಸ್ ಐ ಹ್ಯಾವ್ ಡನ್ ಓವರ್ ಹಿಯರ್. ಸೊ ಹಾರ್ಮೋನಲ್ ರೆಗ್ಯುಲೇಷನ್ ಇನ್ ಮೇಲ್ಸ್, ಇಫ್ ಯು ಕನ್ಸಿಡರ್ ಪ್ಯೂಬರ್ಟಿ ಟೈಮಲ್ಲಿ ಫಸ್ಟ್ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್ GnRH ಫ್ರಮ್ ದ ಹೈಪೋಥಲಾಮಸ್, that will be causing for production of FSH, LH from the pituitary gland. ಅದು ಏನೇನನ್ನ ಮಾಡುತ್ತೆ, LH, FSH ಏನ್ ಮಾಡುತ್ತೆ, LH ಏನ್ ಮಾಡುತ್ತೆ,
ಯಾವುದು ಸ್ಪರ್ಮಿಯೋಜೆನೆಸಿಸ್ಗೆ ಬೇಕು, ಯಾವುದು ಸ್ಪರ್ಮ್ಯಾಟೋಜೆನೆಸಿಸ್ಗೆ ಬೇಕು, ಅದೆಲ್ಲ ಇಂಪಾರ್ಟೆಂಟ್. ಓಕೆ ಫೈನ್. ಸೊ ದಿಸ್ ಇಸ್ ದ ಫ್ಲೋ ಚಾರ್ಟ್ ಆನ್ ಹಾರ್ಮೋನಲ್ ರೆಗ್ಯುಲೇಷನ್ ಇನ್ ಮೇಲ್ಸ್. ನೆಕ್ಸ್ಟ್, ಹಾರ್ಮೋನಲ್ ರೆಗ್ಯುಲೇಷನ್ ಇನ್ ಫಿಮೇಲ್ಸ್. ಸೊ ಹಾರ್ಮೋನಲ್ ರೆಗ್ಯುಲೇಷನ್ ಇನ್ ಫಿಮೇಲ್ಸ್ NCERT ಅಲ್ಲಿ ಚೆನ್ನಾಗಿ ಕೊಡಲಿಲ್ಲ, ಸೊ ನಾನು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ಲೋ ಚಾರ್ಟ್ ಆಗಿ ಮಾಡಿದ್ದೇನೆ. ಓಕೆ, ಸೊ ಸೇಮ್ ಥಿಂಗ್ GNRH, FSHLH ಇಲ್ಲಿವರೆಗೆ ಸೇಮ್ ಆಗಿದೆ ಎರಡು ಸಹ, ಮೇಲ್ ಮತ್ತು ಫಿಮೇಲ್ ಹಾರ್ಮೋನಲ್ ರೆಗ್ಯುಲೇಷನ್. ಆದರೆ ಇಲ್ಲಿಯ ನಂತರ ಸ್ವಲ್ಪ ಚೇಂಜಸ್ ಇದೆ. ಓಕೆ, ರಪ್ಚರ್ ಆಫ್ ಫಾಲಿಕಲ್ ಯಾವ್ದು ಏನೇನು ಮಾಡುತ್ತೆ ಅಂತ. ಕಾರ್ಪಸ್ ಲುಟಿಯಮ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಪ್ರೊಜೆಸ್ಟಿರಾನ್. ಓಕೆ, ನಂತರ ಇಂಪ್ಲಾಂಟೇಷನ್ ಅಲ್ಲಿ ಬ್ಲಾಸ್ಟೋಮಿಯರ್ಸ್ ಅಂದ್ರೆ ಏನು, ಏನಾದ್ಮೇಲೆ ಏನಾಗೋದು, ಬ್ಲಾಸ್ಟೋಮಿಯರ್ಸ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಮೊರ್ಯುಲಾ, ಮೊರ್ಯುಲಾದಿಂದ ಬ್ಲಾಸ್ಟೋಸಿಸ್ಟ್, ಬ್ಲಾಸ್ಟೋಸಿಸ್ಟ್ ನಂತರ ಏನಾಗುತ್ತೆ, ಇನ್ನರ್ ಮಾಸ್, ಟ್ರೋಫೋಬ್ಲಾಸ್ಟ್, ಇದೆಲ್ಲ ಗೊತ್ತಿರಬೇಕು. ಇನ್ನರ್ ಮಾಸ್ ಮತ್ತೆ ಟ್ರೋಫೋಬ್ಲಾಸ್ಟ್, ಇನ್ನರ್ ಮಾಸ್ ವಿಲ್ ಬಿ ಡೆವಲಪ್ಡ್ ಇನ್ ಟು ಎಂಬ್ರಿಯೋ ಅಲ್ವಾ. ನಂತರ ಬ್ಲಾಸ್ಟೋಸಿಸ್ಟ್ ವಿಲ್ ಗೋ ಆ್ಯಂಡ್ ಎಂಬೆಂಡ್ ಇನ್ ದ ಯೂಟೆರಸ್. ಸೊ ಇಂಪ್ಲಾಂಟೇಷನ್ ಬಗ್ಗೆ ಗೊತ್ತಿರಬೇಕು. ಪ್ರೆಗ್ನೆನ್ಸಿ ಆ್ಯಂಡ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್, ಮೇನ್ ಆಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನ್ಸ್ ಯಾವುದೆಲ್ಲ ಪ್ರೊಡ್ಯೂಸ್ ಆಗುವಂಥದ್ದು, ಯಾವುದು ಪ್ಲಾಸೆಂಟಲ್ ಹಾರ್ಮೋನ್ಸ್ that are produced during ಏನು ಪ್ರೆಗ್ನೆನ್ಸಿ, ವಿಚ್ ಆರ್ ದ ಓವರಿಯನ್ ಹಾರ್ಮೋನ್ಸ್ ದಟ್ ಇಸ್ produced during pregnancy. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಇವನ್ ಸೆಕೆಂಡ್ PUC ಅಲ್ಲಿ ಸಹ ಕ್ವೆಶನ್ಸ್ ಬರುತ್ತೆ ಇದರ ಬಗ್ಗೆ, ಕಂಟಿನ್ಯೂಸ್ ಆಗಿ ಕೇಳ್ತಾ ಇರ್ತಾರೆ. ಓಕೆ, ಮೀಸೋಡಮ್, ಎಕ್ಟೋಡಮ್, ಎಂಡೋಡಮ್, ಸ್ಟೆಮ್ ಸೆಲ್ಸ್. ಓಕೆ, ನೆಕ್ಸ್ಟ್ ಇದು ಇನ್ನೊಂದು ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುವಂತಹ ಕಾನ್ಸೆಪ್ಟ್. ನಿಮ್ಮ ಸೆಕೆಂಡ್ PUC ಅಲ್ಲಿ ಸಹ ದೇರ್ ಇಸ್ ಚಾನ್ಸ್ ಆಫ್ ಫಿಲ್ ದ ಬ್ಲಾಂಕ್ಸ್ MCQ ಕ್ವೆಶನ್ಸ್ ಎಲ್ಲ ಇದರಿಂದ ಬರುತ್ತೆ. ದಟ್ ಈಸ್ ಅಬೌಟ್ ಫೀಚರ್ಸ್ ಆಫ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಬೇಬಿ ಫಸ್ಟ್ ಮಂತಲ್ಲಿ ಇರುವಾಗ ಏನಾಗುತ್ತೆ, ಹಾರ್ಟ್ ಬೀಟ್ ಆಗುವಂಥದ್ದು. ಸೆಕೆಂಡ್ ಮಂತಲ್ಲಿ ಲಿಮ್ಸ್ ಡಿಜಿಟ್ಸ್, 12th ವೀಕ್ ಅಂದರೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಏನಾಗುವಂಥದ್ದು, 5th ಮಂತಲ್ಲಿ ಏನಾಗುವಂಥದ್ದು, 6th ಮಂತಲ್ಲಿ ಏನಾಗುವಂಥದ್ದು. ಸೊ ಇದೆಲ್ಲ ಇಂಪಾರ್ಟೆಂಟ್. ಸೊ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, 5th ಮಂತ್, 6th ಮಂತ್, 9 ಮಂತಲ್ಲಿ ಫುಲ್ಲಿ ಡೆವಲಪ್ಡ್ ಬೇಬಿ ಅಲ್ವಾ. ಸೊ ಇಷ್ಟು ಗೊತ್ತಿರಬೇಕು. ಓಕೆ ಫೈನ್. ಆ್ಯಂಡ್ ಲಾಸ್ಟಿಗೆ ಪಾರ್ಚುರಿಷನ್ ಅಲ್ಲಿ ಈ ಏನೆಲ್ಲ ಚೇಂಜಸ್ ಆಗುತ್ತೆ, ಯಾವ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಪಾರ್ಚುರಿಷನ್ ಟೈಮಲ್ಲಿ, ಹೇಗೆ ಚೈಲ್ಡ್ ಬರ್ತ್ ಆಗುತ್ತೆ, ಹಾರ್ಮೋನ್ಸ್ ದಟ್ ಇಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ಪಾರ್ಚುರಿಷನ್ ಅದು ಎಲ್ಲಿಂದ ಪ್ರೊಡ್ಯೂಸ್ ಆಗುವಂಥದ್ದು, ಯಾವ ಗ್ಲ್ಯಾಂಡಿಂದ, ದಟ್ ಇಸ್ ಪೋಸ್ಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡಿಂದ. ಸೊ ಇದೆಲ್ಲ ಗೊತ್ತಿರಬೇಕು. ಲ್ಯಾಕ್ಟೇಷನ್ ಟೈಮಲ್ಲಿ ಯಾವ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಹೇಗೆ ಹೆಲ್ಪ್ ಆಗುತ್ತೆ ಲ್ಯಾಕ್ಟೇಷನ್ ಟೈಮಲ್ಲಿ ಅಂತ ಗೊತ್ತಿರಬೇಕು. ಮಿಲ್ಕಿನ ಕಂಪೋಸಿಷನ್ ಏನು, ಇದು ಸಹ ಗೊತ್ತಿರಬೇಕು. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಓಕೆ, ಸೊ ಕ್ವೆಶನ್ಸ್ಗೆ ನಾವು ಕ್ವೆಶನ್ಸ್ನ ನೋಡೋ ಮುಂಚೆ ಏನು ಈ ಸೂಪರ್ 30 ಕ್ವೆಶನ್ಸ್ ಏನಿದೆ ಫ್ರಮ್ ದಿಸ್ ಚಾಪ್ಟರ್ ಇದನ್ನು ನೋಡೋ ಮುಂಚೆ ಲೆಟ್ ಮಿ ಜಸ್ಟ್ ಕನ್ಕ್ಲೂಡ್ ವಾಟ್ ಅಂಡ್ ಆಲ್ ವಿ ಹ್ಯಾವ್ ಸೀನ್. ಸೊ ನಾವು ಚಾಪ್ಟರ್ ವೇಟೇಜನ್ನು ನೋಡಿದ್ವಿ, 5 ಕ್ವೆಶನ್ಸ್ ಬರುತ್ತೆ ಅಂತ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ನಾವು ನೋಡಿದ್ವಿ. ಕೆಲವರಿಗೆ ಅನ್ಸ್ಬೋದು ಮ್ಯಾಮ್ ನೀವು ಇಡೀ ಚಾಪ್ಟರ್ನ ತೋರಿಸ್ತೀರಾ, ಇಲ್ಲ ನಾನು ಎಂಟೈರ್ ಚಾಪ್ಟರ್ ಹ್ಯೂಮನ್ ಪ್ರೊಡಕ್ಷನ್ ಚಾಪ್ಟರ್ನ ನಾನು ತೋರಿಸಲಿಲ್ಲ ನಿಮಗೆ. ಐ ಹ್ಯಾವ್ ಗಿವನ್ ಓನ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕೆಲವು ಕಾನ್ಸೆಪ್ಟನ್ನು ನಾನು ಕೊಡಲೇ ಇಲ್ಲ. ಫಾರ್ ಎಕ್ಸಾಂಪಲ್ ಓವರಿ ಸ್ಟ್ರಕ್ಚರ್ ಐ ಹ್ಯಾವೆಂಟ್ ಶೋನ್ ಅಲ್ವಾ. ಸೊ ಓನ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬೇಸ್ಡ್ ಅಪಾನ್ ದ ಪ್ರೀವಿಯಸ್ ಅರೌಂಡ್ 5 ಅಲ್ಲ ಜಾಸ್ತಿ 10 years ಕ್ವೆಶನ್ ಪೇಪರ್ಸಿಂದ ನಾನು ಕೊಟ್ಟಿರುವಂಥದ್ದು ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸೂಪರ್ 30 questions. From the following table, select the correctly characterizes various phases of menstrual cycle. So ಇಲ್ಲಿ ಬೇರೆ ಬೇರೆ phases of menstrual cycle ಅನ್ನು ಕೊಟ್ಟಿದ್ದಾರೆ. menstruation phase, follicular phase, luteal phase ಅಂತ. ಓಕೆ, ಸೊ ನಾವು ಇಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂದರೆ ಯಾವ ಪರ್ಟಿಕ್ಯುಲರ್ ಆಪ್ಷನ್ ಎಲ್ಲ ಫೇಸ್ ಬಗ್ಗೆ ಕರೆಕ್ಟಾಗಿ ಕ್ಯಾರೆಕ್ಟರೈಸ್ ಮಾಡಿದೆ ಅಂತ ಹೇಳಿ ವಿ ಹ್ಯಾವ್ ಟು ಆನ್ಸರ್. ಸೊ ಮೆನ್ಸ್ಟ್ರುಯೇಷನ್ ಫೇಸಲ್ಲಿ ಮೆನ್ಸಸ್ ಡೆಫಿನೆಟ್ಲಿ ವಿ ಆರ್ ಏಬಲ್ ಟು ಸಿ. ಓಕೆ, ಸೊ ವಿ ಆರ್ ಏಬಲ್ ಟು ಸಿ ಮೆನ್ಸಸ್ ಹಿಯರ್. ಆದರೆ ಮೆಚ್ಯೂರ್ಡ್ ಫಾಲಿಕಲ್ ನಾವು ಮೆನ್ಸ್ಟ್ರುಯೇಷನ್ ಫೇಸಲ್ಲಿ ನೋಡೋದಲ್ಲ. ಮೆನ್ಸ್ಟ್ರುವಲ್ ಫೇಸಲ್ಲಿ ಏನು ಮೆಚ್ಯೂರ್ಡ್ ಫಾಲಿಕಲ್ ರಿಲೀಸ್ ಎಲ್ಲ ಆಗಿ ಏನು ಓವಮ್ಸ ರಿಲೀಸ್ ಆಗಿರುತ್ತೆ ಅಲ್ವಾ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ಫೇಸಲ್ಲಿ. ಸೊ ದಿಸ್ ಇಸ್ ರಾಂಗ್. Regeneration of endometrium, actually menstrual phase alli we are able to see shedding of endometrium. So idu saha wrong alwa. So yake idu yake wrong, matured follicle we won't be able to see matured follicle during menstruation phase. E matured follicle will be ee stage enide, so this should be happening at the
ಏನು ಫಾಲಿಕ್ಯುಲರ್ ಫೇಸಲ್ಲಿ ಫಾಲಿಕಲ್ಸ್ ಇದಾಗುವಂಥದ್ದು. ಓವ್ಯುಲೇಷನ್ ಟೈಮಲ್ಲಿ ಮೆಚ್ಯೂರ್ಡ್ ಫಾಲಿಕಲಿಂದ ಓಬಮ್ ಬರುವಂಥದ್ದು. ಸೊ ದಟ್ ಇಸ್ ವೈ ಇಟ್ ಇಸ್ ನಾಟ್ ರೈಟ್ ಅಂಡರ್ ಮೆನ್ಸ್ಟ್ರುಯೇಷನ್ ಫೇಸ್ ಅಲ್ವಾ. ಸೊ ಇದೆರಡು ರಾಂಗ್ ಆದರೆ ನಾವು ವಿ ಹ್ಯಾವ್ ಲೆಫ್ಟ್ ವಿತ್ ದೀಸ್ ಎ ಆ್ಯಂಡ್ ಡಿ. ಸೊ ಇದರ ಮಧ್ಯೆ ಯಾವುದು ಕರೆಕ್ಟ್ ಅಂತ ನೋಡುವ. ಫಾಲಿಕ್ಯುಲರ್ ಫೇಸ್ LH ಸರ್ಚ್. ಓಕೆ, ಡೆವಲಪಿಂಗ್ ಕಾರ್ಪಸ್ ಲ್ಯೂಟಿಯಂ. ನೋ, ಈ ಕಾರ್ಪಸ್ ಲ್ಯೂಟಿಯಂ ಡೆವಲಪ್ ಆಗೋದು ಎಲ್ಲಿ? ಲ್ಯೂಟಿಯಲ್ ಫೇಸಲ್ಲಿ, ಇಲ್ಲಿ ಅಲ್ಲ. ಸೊ ಈ ಥರ ನೋಡಿಕೊಂಡು ವಿ ಕ್ಯಾನ್ ಮೇಕ್ ಔಟ್ ದ್ಯಾಟ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್ ಇಸ್ ರೈಟ್. ಲ್ಯೂಟಿಯಲ್ ಫೇಸಲ್ಲಿ ವಿ ಆರ್ ಏಬಲ್ ಟು ಸಿ ರೀಜನರೇಷನ್ ಆಫ್ ಎಂಡೋಮೆಟ್ರಿಯಂ ಅಲ್ವಾ. ಸೊ ಯಾಕೆ ಲ್ಯೂಟಿಯಲ್ ಫೇಸಲ್ಲಿ ವಿ ಆರ್ ಏಬಲ್ ಟು ಸಿ ಎಂಡೋಮೆಟ್ರಿಯಂ ಡೆವಲಪ್ಮೆಂಟ್? ಬಿಕಾಸ್ ಈ ಲ್ಯೂಟಿಯಲ್ ಫೇಸಲ್ಲಿ ಕಾರ್ಪಸ್ ಲ್ಯೂಟಿಯಂ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಆ ಕಾರ್ಪಸ್ ಲ್ಯೂಟಿಯಂ ಪ್ರೊಜೆಸ್ಟ್ರಾನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದ್ಯಾಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ರೀಜನರೇಷನ್ ಆಫ್ ಎಂಡೋಮೆಟ್ರಿಯಂ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಎ. ನೆಕ್ಸ್ಟ್ ಕ್ವೆಶನ್. With reference to human sperm, match the list 1 with the list 2. So next slide ಅಲ್ಲಿ ನಾನು ಆಪ್ಷನ್ಸ್ ಅನ್ನು ಕೊಟ್ಟಿದ್ದೇನೆ. ಸೊ ಫಸ್ಟ್ ವಿ ವಿಲ್ ಮ್ಯಾಚ್ ದ ಫಾಲೋವಿಂಗ್. ಹೆಡ್ ಅಲ್ಲಿ ಏನಿದೆ? ನ್ಯೂಕ್ಲಿಯಸ್ ಇದೆ, ಆಕ್ರೋಸೋಮ್ ಇದೆ. ಓಕೆ, ಆಕ್ರೋಸೋಮ್ ಇಸ್ ಫಿಲ್ಡ್ ವಿತ್ ದ enzyme. Head contains haploid nucleus. Middle piece ಅಲ್ಲಿ mitochondria, that contains mitochondria. Tail will be helping in sperm motility. So 1 is S, 1 is S. Okay, ಎರಡು ಆಪ್ಷನ್ ಅಲ್ಲಿ S ಕೊಟ್ಟಿದ್ದಾರೆ. 1 is S. B, 2 is P, 2 is P, 2 is P, 1 is S, 2 is P, 3Q, 4R, 3Q, 4R. Yes. So answer ಏನಾಗಬೇಕು? Answer should be B. Simple ಅಲ್ವಾ. ನೆಕ್ಸ್ಟ್ ಕ್ವೆಶನ್ ನೋಡಿ. ನಾನಾಗ ಸ್ಪರ್ಮ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಅಂತ ಹೇಳಿದೆ, ಕ್ವೆಶನ್ಸ್ ಬಂದಿದೆ. CET 2023 ಕ್ವೆಶನ್ ಇದೆಲ್ಲ ಅಲ್ವಾ. ಇಲ್ಲೂ ನೋಡಿ, ಐ ಗೇವ್ ದಿಸ್ ಕ್ವೆಶನ್. ಮೆನ್ಸ್ಟ್ರುವಲ್ ಸೈಕಲ್ ಬಗ್ಗೆ ಕ್ವೆಶನ್ ಇದೆ ನೋಡಿ, ನಾನಾಗ ಇಂಪಾರ್ಟೆಂಟ್ ಅಂತ ಹೇಳಿದೆ. CET 2023 ಕ್ವೆಶನ್. ನಂತರ ನೆಕ್ಸ್ಟ್ ಕ್ವೆಶನ್, ದಿಸ್ ಇಸ್ ಅಬೌಟ್ ಆಕ್ಸರಿ ಡಕ್ಟ್ಸ್ ಇನ್ ದ ಮೇಲ್ ಅಲ್ವಾ. ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಾನು. ಸೊ ದ ಮೇಲ್ ಸೆಕ್ಸ್ ಆಕ್ಸರಿ ಡಕ್ಟ್ಸ್ ಇನ್ಕ್ಲೂಡ್. ಸೊ ವಿ ನೋ ದ್ಯಾಟ್ ದೇರ್ ಆರ್ 4 ಆಕ್ಸರಿ ಡಕ್ಟ್ಸ್ ಇನ್ ದ ಮೇಲ್. ಸೊ ಅದು ಯಾವುದು ಅಂತ ಹೇಳಿ. ರಿಟೇಟೆಸ್ಟಿಸ್, ವಾಸ್ ಎಫರೆನ್ಷಿಯಾ, ವಾಸ್ ಡಿಫರೆನ್ಸ್, ಎಪಿಡೆಡಮಿಸ್. ಎಲ್ಲಿದೆ? ರಿಟೇಟೆಸ್ಟಿಸ್, ವಾಸ್ ಎಫರೆನ್ಷಿಯಾ, ಎಪಿಡೆಡಮಿಸ್, ವಾಸ್. ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸಿ. ಸಿಂಪಲ್ ಅಲ್ವಾ. ಇದು ಸಹ ನೀಟ್ 2023. ನೆಕ್ಸ್ಟ್, ಎನಾದರ್ ನೀಟ್ 2023 ಕ್ವೆಶನ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಎರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ದ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ಹೈಮನ್. ಹೈಮನ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಆಗ ಅಲ್ವಾ. ಇಟ್ ಇಸ್ ಎಕ್ಸ್ಟರ್ನಲ್ ಜೆನೆಟಿಲಿಯಾ, ಪಾರ್ಟ್ ಆಫ್ ಎಕ್ಸ್ಟರ್ನಲ್ ಜೆನೆಟಿಲಿಯಾ ಯಾವುದು? ಹೈಮನ್. Presence or absence of hymen is not a reliable indicator of virginity or sexual experience. Yakandre hymen can just not tear only during the sexual experience, but it can also tear during the heavy exercises. Alva. So yeah, that is true. Presence or absence of hymen is not a reliable indicator of virginity or sexual experience. The statement is correct. Next statement nodi. The sex of the fetus is determined by the father and not by the mother. So ನಿಮಗೆಲ್ಲರಿಗೂ ಸೆಕ್ಸ್ ಡಿಟರ್ಮಿನೇಷನ್ ಹೇಗೆ ಅಂತ ಗೊತ್ತಿದೆ. ಇನ್ ಫೀಟಸಲ್ಲಿ, ಫೀಟಸ್ಸಿಗೆ ಆ್ಯಕ್ಚುಲಿ ಫಿಮೇಲಲ್ಲಿರುವಂಥದ್ದು ಎಕ್ಸ್ ಅಲ್ವಾ, ಮೇಲಲ್ಲಿರುವಂಥದ್ದು XY. ಸೊ ಯಾವ ಗ್ಯಾಮೆಟಲ್ಲಿ ಯಾವ, ಇಫ್ ಇನ್ ಕೇಸ್ ಆಫ್ ದ ಸ್ಪರ್ಮ್ ಹ್ಯಾವಿಂಗ್ Y chromosome, if that fuses with the egg, then we are able to say XY andre male. If in case of the sperm carrying X chromosome, it will become female alva. So we are actually responsible for the sex determination. It is male. So both the statement 1 and 2 is correct. So both the statement 1 and 2 is correct. That is option D. Next question. In the female reproductive system, a tiny finger-like structure which lies at the upper junction of the two labia and labia minora above the urethral opening is called as. So finger-like anta, tiny finger-like anta nodid kudle, it is clitoris. Okay. So answer is clitoris. So NEET 2023 question once again. So we have seen 5 questions from this chapter from in KCET 2023. So KCET 2023 ಅಲ್ಲಿ 5 ಕ್ವೆಶನ್ ಬಂದಿದೆ ಫ್ರಮ್ ದಿಸ್ ಚಾಪ್ಟರ್ ಅಲ್ವಾ. ನೆಕ್ಸ್ಟ್ 2022 KCET ಕ್ವೆಶನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ಸ್ ಇಸ್ ನಾಟ್ ಸೆಕ್ರೆಟೆಡ್ ಬೈ ಹ್ಯೂಮನ್ ಪ್ಲಾಸೆಂಟಾ. ಸೊ ಇಲ್ಲಿ ಯಾವ ಹಾರ್ಮೋನ್
ಹ್ಯೂಮನ್ ಪ್ಲಾಸೆಂಟಾದಿಂದ ಪ್ರೊಡ್ಯೂಸ್ ಆಗುವಂಥದ್ದು ಅಲ್ಲ ಅಂತ ಕ್ವೆಶನ್. ಆ್ಯಕ್ಚುಲಿ ಇಲ್ಲಿ 2 ಆಪ್ಷನ್ ಆಗಬೇಕು. FSH ನಾಟ್ ಪ್ರೊಡ್ಯೂಸ್ಡ್ ಫ್ರಮ್ ಹ್ಯೂಮನ್ ಪ್ಲಾಸೆಂಟಾ, ರಿಲ್ಯಾಕ್ಸಿನ್ ನಾಟ್ ಪ್ರೊಡ್ಯೂಸ್ಡ್ ಫ್ರಮ್ ಹ್ಯೂಮನ್ ಪ್ಲಾಸೆಂಟಾ ಅಲ್ವಾ. ಸೊ ಏನೋ ಒಂದು ಎರರ್ ಇದೆ ಹೆಚ್ಚಿನ ಅಂಶ. HCG, HPL, ಎಸ್ಟ್ರೋಜನ್, ಪ್ರೊಜೆಸ್ಟಿರಾನ್, ಸೊ ಇದೆಲ್ಲ ಪ್ರೊಡ್ಯೂಸ್ ಆಗುವಂಥದ್ದು ಫ್ರಮ್ ಹ್ಯೂಮನ್ ಪ್ಲಾಸೆಂಟಾ. ನೆಕ್ಸ್ಟ್, the testes are situated outside the abdominal cavity in scrotum as it helps in. So, yake testes should be present outside the abdominal cavity inside the scrotum? That is to maintain the lower temperature, 2 to 2.5 degrees Celsius lower than the normal body temperature. Next question. Identify the odd one from the following. Illi yavdu odd one? Isthmus fimbriae infundibulum. Idella part of fallopian tube. Adre labia minora is the part of female external genitalia. Adikoskara idu odd one out. Next question. KCET 2022 question. In which among the gestation the first movement of the fetus and appearance of hair on its head is observed? Ondu first movement adra jote hair on the head. ಯಾವ ಮಂತಲ್ಲಿ ನಾವು ಹೇರ್ ಆನ್ ದ ಹೆಡ್ ಮತ್ತೆ ಫಸ್ಟ್ ಮೂಮೆಂಟ್ ಅನ್ನು ನೋಡುವಂಥದ್ದು? ದಟ್ ಈಸ್ ಆಬ್ವಿಯಸ್ಲಿ ಬೈ 5th month, at the 5th month. Okay, next question. In a given diagram of human sperm, identify the function of the labeled parts. A, B, C. A ಹೇಳೋದು ಏನಿದು ಹೆಡ್ ಅಲ್ಲಿ ಆಕ್ರೋಸೋಮ್ ಅಲ್ವಾ. B ಮೈಟೊಕಾಂಡ್ರಿಯಾ, C tail. So tail will be helping in motility, B will be giving energy, A will be helping in penetration. So nodi option A says A is penetration, adre B says movement, alla B will be giving energy alva, mitochondria iruvancha. So answer is B, yakandre A will be helping in penetration of the sperm into ovum, that is with the help of acrosome. B will be providing energy for the movement of the sperm, yakandre we saw mitochondria in the middle piece. C ಯಾವುದು tail helping in movement of the sperm. So answer ಏನಾಗಬೇಕು B. Simple. Next, select the correct path of flow of milk during breastfeeding. So ನಾನು ಹೇಳಿದ್ದೆ ಫ್ಲೋ ಆಫ್ ಏನು ಡಿಫರೆಂಟ್ ಪಾರ್ಟ್ಸ್ ಏನಿದೆ ಮ್ಯಾಮರಿ ಗ್ಲ್ಯಾಂಡ್ ಇದು ತುಂಬ ಇಂಪಾರ್ಟೆಂಟ್. ಹಾಗೆ ನಾನು ಫ್ಲೋ ಸಹ ಹೇಳಿದ್ದೆ ವೆನ್ ಐ ವಾಸ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ನಾವು. ಸೊ ಎಲ್ಲಿ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದ ಮ್ಯಾಮರಿ ಗ್ಲ್ಯಾಂಡ್ ಅನ್ನು ನಾವು ನೋಡಿದ್ರೆ ಎಲ್ಲಿ ಮಿಲ್ಕ್ ಇರುವಂಥದ್ದು, ದಟ್ ಇಸ್ ಇನ್ ದ ಆಂಪ್ಯುಲಾ ಆಫ್ ದ ಆಲ್ವಿಯೋಲೈ. ಆಲ್ವಿಯೋಲೈ ಎಲ್ಲಿರುವಂಥದ್ದು. ಸೊ ಫ್ರಮ್ ದ ಆಲ್ವಿಯೋಲೈ ಮ್ಯಾಮರಿ ಟ್ಯೂಬ್ ಮಿಲ್ಕ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್, ದೆನ್ ಮ್ಯಾಮರಿ ಡಕ್ಟ್ ಇಂದ ಮ್ಯಾಮರಿ ಆಂಪ್ಯುಲಾ, ಮ್ಯಾಮರಿ ಆಂಪ್ಯುಲಾದಿಂದ ಕೊನೆಗೆ ಲ್ಯಾಕ್ಟಿಫರಸ್ ಡಕ್ಟಿಗೆ ಮಿಲ್ಕ್ ಬರುವಂಥದ್ದು. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಡಿ. ಸೊ ನೀವು ಮ್ಯಾಮರಿ ಗ್ಲ್ಯಾಂಡ್ ಬಗ್ಗೆ ಸ್ಟಡಿ ಮಾಡಲಿಲ್ಲ ಅಂದರೆ ಯು ಕಾಂಟ್ ಆನ್ಸರ್ ಸಚ್ ಕ್ವೆಶನ್ಸ್. ಈ ಕ್ವೆಶನ್ ಏನಿದೆ, ಈ ಥರದ ಕ್ವೆಶನ್ ಪ್ರತಿ ವರ್ಷ ಬರ್ತಾ ಇದೆ ಇದು. ಸೊ ಇಟ್ ಈಸ್ ರಿಪೀಟೆಡ್ಲಿ ಸಿಮಿಲರ್ ಕ್ವೆಶನ್ ರಿಪೀಟೆಡ್ಲಿ ಕಮಿಂಗ್ ಫಾರ್ KCET 2020 KCET ಎಕ್ಸಾಮ್ ಅಲ್ವಾ. ಸೊ ಮ್ಯಾಮರಿ ಗ್ಲ್ಯಾಂಡ್ ಬಗ್ಗೆ ಸರಿಯಾಗಿ ಓದಿ. ಹಾಗೆ ಮ್ಯಾಮರಿ ಗ್ಲ್ಯಾಂಡನ್ನು ಓದಿದ್ರೆ ನಿಮಗೆ ಲಾಸ್ ಇಲ್ಲ, ಯಾಕಂದರೆ ಇಟ್ ವಿಲ್ ಬಿ ಆಲ್ಸೋ ಕಮಿಂಗ್ ಫಾರ್ ಸೆಕೆಂಡ್ PUC. ಡಯಾಗ್ರಾಮ್ ನೀವು ಡ್ರಾ ಮಾಡಬೇಕಾಗುತ್ತೆ ಸೆಕೆಂಡ್ PUCಲಿ, ಯಾಕಂದರೆ ಕ್ವೆಶನ್ಸ್ 5 ಮಾರ್ಕ್ ಕ್ವೆಶನ್ ಡ್ರಾ ಮಾಡಲಿಕ್ಕೆ ಹೇಳ್ತಾ ಇರ್ತಾರೆ ಅಲ್ವಾ. ನೆಕ್ಸ್ಟ್, under the influence of oxytocin, which layer of the uterus exhibits strong contraction during parturition? Parturition, ಡೆಲಿವರಿ ಆಫ್ ದ ಬೇಬಿಯಲ್ಲಿ ಮಗುವನ್ನ ಡೆಲಿವರಿ ಮಾಡೋ ಟೈಮಲ್ಲಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆಕ್ಸಿಟೋಸಿನ್ ಹಾರ್ಮೋನ್ ವಿಚ್ ಲೇಯರ್ ಆಫ್ ದ ಯೂಟರಸ್ ಎಕ್ಸಿಬಿಟ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್? ಅದು ಮಯೋಮೆಟ್ರಿಯಂ ಅಲ್ವಾ. ಸೊ ಮಯೋಮೆಟ್ರಿಯಂ ಸ್ಟ್ರಾಂಗ್ ಕಾಂಟ್ರಾಕ್ಟ್ ಆಗುವಂಥದ್ದು. ಸೊ ಡೆಲಿವರಿ ಆಫ್ ದ ಬೇಬಿ ಅಂದರೆ ಮಗು ಹುಟ್ಟೋ ಸ್ವಲ್ಪ ಟೈಮ್ ಮುಂಚೆ ನೋವಿನ ಇಂಜೆಕ್ಷನ್ ಕೊಡೋದು ಅಂತ ನೀವು ಕೇಳಿರ್ಬೋದು. ನೋವಿನ ಇಂಜೆಕ್ಷನ್ ಅಂದರೆ ಏನು? ಆಕ್ಸಿಟೋಸಿನ್. ನೋವು ಬಂದರೆ ಮಾತ್ರ ಮಗು ಹುಟ್ಟೋದು ಹಾಗೆಲ್ಲ ನೀವು ಕೇಳಿರ್ಬೋದು ಅಲ್ವಾ. ಸೊ ನೋವಿನ ಇಂಜೆಕ್ಷನ್ ಕೊಟ್ಟರು ಇನ್ನು ಡೆಲಿವರಿ ಆಗ್ತದೆ. ನೋವಿನ ಇಂಜೆಕ್ಷನ್ ಅಂದ್ರೆ ಏನು? ಆಕ್ಸಿಟೋಸಿನ್ ಅನ್ನು ಕೊಡುವಂಥದ್ದು. ಸೊ ಆಕ್ಸಿಟೋಸಿನ್ ವಿಲ್ ಬಿ ಟ್ರಿಗರಿಂಗ್ ಫಾರ್ ಚೈಲ್ಡ್ ಬರ್ತ್ ಬೈ ಕಾಂಟ್ರಾಕ್ಷನ್ ಆಫ್ ದ ಮಯೋಮೆಟ್ರಿಯಂ. Next question. A girl after attaining sexual maturity shows the development of growing ovarian follicles, development of mammary gland, and high pitch of voice. These changes are attributed to dash hormone. Androgenous male hormone. Impossible. Melatonin. Melatonin is produced by pineal gland. Okay, this will be helping in circadian rhythm
ಆ್ಯಂಡ್ ಇನ್ನೊಂದು ಇಂಪಾರ್ಟೆನ್ಸ್ ಏನು ಮೆಲಟೋನಿಯನ್ ಇದು ಏನಂದರೆ ಸರ್ಕ್ಯಾಡಿಯನ್ ರಿದಮ್ ಜೊತೆಗೆ, ಅಂದರೆ ನಾವು ಕೆಲವರೆಲ್ಲ ಎಲ್ರಾಮ್ ಇಡೋದಿದ್ರು ಕರೆಕ್ಟಾಗಿ 6 ಗಂಟೆಗೆ ಹೇಳ್ತಾರೆ, ಥ್ಯಾಂಕ್ ಯು ಆರ್ ಮೆಲಟೋನಿನ್ ಅಲ್ವಾ. ಹಾಗೆ ಇನ್ನೊಂದು ಯೂಸ್ಫುಲ್ ಏನು ಇಂಪಾರ್ಟೆನ್ಸ್ ಏನು ಮೆಲಟೋನಿನ್ ಅಂದರೆ ಫಿಮೇಲ್ಸಲ್ಲಿ ದೇ ವಿಲ್ ಆಲ್ಸೋ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಮೆನ್ಸ್ಟ್ರುವಲ್ ಸೈಕಲ್. ಕೆಲವರ ಮೆನ್ಸ್ಟ್ರುವಲ್ ಸೈಕಲ್ ಎಕ್ಸಾಕ್ಟ್ ಆಗಿ 7 ಡೇಸ್, ಸಾರಿ 7 ಅಲ್ಲ 27 ಡೇಸ್, 28th ಡೇಗೆ ಮೆನ್ಸ್ಟ್ರುವಲ್ ಫ್ಲೋ. ಸೊ ಅಗೈನ್ ಥ್ಯಾಂಕ್ ಯು ಆರ್ ಮೆಲಟೋನಿನ್. ಆದರೆ ಈ ಮೆಲಟೋನಿನ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಇನ್ ದ ಸೆಕ್ಷುವಲ್ ಮೆಚುರಿಟಿ. ಅಂದರೆ ಈ ಮ್ಯಾಮರಿ ಗ್ಲ್ಯಾಂಡ್ ಎಲ್ಲ ಡೆವಲಪ್ ಆಗೋದು ನಾಟ್ ಬಿಕಾಸ್ ಆಫ್ ದ ಮೆಲಟೋನಿನ್, ದಟ್ ಇಸ್ ಕಾಸ್ ಆಫ್ ದ ಎಸ್ಟ್ರೋಜನ್. ಓಕೆ, ಪ್ರೊಜೆಸ್ಟಿರಾನ್ ಏನು ಪ್ರೊಡ್ಯೂಸ್ಡ್ ಬೈ ಕಾರ್ಪಸ್ ಲುಟಿಯಂ. ಇಂಪಾರ್ಟೆನ್ಸ್ ಏನು, ಹೆಲ್ಪಿಂಗ್ ಇನ್ ಮೇಂಟೈನಿಂಗ್ ದ ಪ್ರೆಗ್ನೆನ್ಸಿ ಬೈ ರೀಜನರೇಟಿಂಗ್ ದ ಎಂಡೋಮೆಟ್ರಿಯಂ. ಓಕೆ, ನೆಕ್ಸ್ಟ್ ಕ್ವೆಶನ್, KCET ಕ್ವೆಶನ್ ನೋಡಿ. ಪುನಃ ಕ್ವೆಶನ್, ಸೇಮ್ ಕ್ವೆಶನ್, ಸಿಮಿಲರ್ ಕ್ವೆಶನ್ ರಿಪೀಟ್ ಆಗ್ತಾ ಇದೆ. ಜಸ್ಟೇಷನ್ ಪೀರಿಯಡ್ ಏನೇನು ಚೇಂಜಸ್ ಅಂತ. ಫಸ್ಟ್ ಮಂತಲ್ಲಿ ಏನಾಗುವಂಥದ್ದು ಹಾರ್ಟ್ ಬೀಟ್, ಸೆಕೆಂಡ್ ಮಂತಲ್ಲಿ ಏನಾಗುವಂಥದ್ದು ಲಿಮ್ಸ್ ಆ್ಯಂಡ್ ಡಿಜಿಟ್ಸ್ ಡೆವಲಪ್ಮೆಂಟ್, ಫಿಫ್ತ್ ಮಂತಲ್ಲಿ ಮೂವ್ಮೆಂಟ್ ಹೇರ್ ಆನ್ ದ ಹೆಡ್, ಸಿಕ್ಸ್ತ್ ಮಂತಲ್ಲಿ ಸಪರೇಷನ್ ಆಫ್ ಐಲಿಡ್ಸ್. ಸೊ 1 is C, second one is D, second one is D, 1 is C. ನೋಡುವ, 1 is C ಅಲ್ವಾ? ಹೌದು, 1 is C, second one is D, fifth month is third one is B, third one is B, fourth is A. ಯಾ ನೋಡುವ, fourth is A, correct. So answer ಏನು first one. Next question, when the fallopian tube is blocked at the ampullary region, the ovum fails to move from, ovum ಅಂದ್ರೇನು egg, ಎಗ್ ಎಲ್ಲಿಂದ ಎಲ್ಲಿ ಪ್ರೊಡ್ಯೂಸ್ ಆಗೋದು, ಎಗ್ ಓವರಿಯಲ್ಲಿ. ಓಕೆ, ಸೊ ಈ ಎಗ್ ಏನು ಪ್ರೊಡ್ಯೂಸ್ ಆಗಿದೆ ಓವರಿಯಲ್ಲಿ, ಅದು ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ದೇ ಹ್ಯಾವ್ ಟು ಗೋ ಫ್ರಾಮ್ ಫಿಂಬ್ರಿಯೆ ಟು ದ ಇನ್ಫಂಡಿಬ್ಯುಲಮ್, ಆಂಪ್ಯುಲಾ ಆ್ಯಂಡ್ ಇಸ್ತಮಸ್. ಇಸ್ತಮಸ್ ಇಸ್ ಅ ನ್ಯಾರೋ ರೀಜನ್, ಇಸ್ತಮಸ್ ಇಸ್ ಅ ನ್ಯಾರೋ ರೀಜನ್, ಇದು ಯೂಟರಸ್. ಓಕೆ, ಸೊ ವೆನ್ ಯು ಬ್ಲಾಕ್ ಆಂಪ್ಯುಲಾ, the ovum can't transport, it can't move from infundibulum to the isthmus. So answer ಏನು infundibulum to isthmus. Next question, identify the cells represented as PQR, PQR and S. S ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, ಇದು S ಆಯ್ತಾ, ಕೆಳಗೆ ಒಂದು ಸೆಲ್ ಇದೆ, that is S. In the schematic representation of oogenesis shown below and choose the correct option. Okay, actually it is better to start from last. ಯಾಕಂದ್ರೆ ಲಾಸ್ಟಿಗೆ oogenesis ಅಲ್ಲಿ ಪ್ರೊಡ್ಯೂಸ್ ಆಗೋದೇನು ಓವಮ್. ಸೊ ಲಾಸ್ಟ್ ಒನ್ ಇಸ್ ಓವಮ್. ಓವಮ್, ಎರಡು ಆಪ್ಷನಲ್ಲಿ ಓವಮ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ oogenesis, ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಜಸ್ಟ್ ಬಿಫೋರ್ ಓವಮ್ ಪ್ರೊಡ್ಯೂಸ್ ಆಗೋದೇನು ಸೆಕೆಂಡರಿ oocyte, ಮೇಲಲ್ಲಿ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಸೊ ಆರ್ ಇಸ್ ಸೆಕೆಂಡರಿ. ಎಲ್ಲಿದೆ ಆರ್? ಆರ್ ಇಸ್ ಸೆಕೆಂಡರಿ. ಇಲ್ಲಿ ಆರ್ ಪ್ರೈಮರಿ ಅಂತ ಕೊಟ್ಟಿದ್ದಾರೆ. ನೋ ನೋ ನೋ, ನಾಟ್ ಆನ್ಸರ್ ಡಿ. ನೋ ಆನ್ಸರ್ ಡಿ, ಆನ್ಸರ್ ಡಿ ಅಲ್ಲ. ಸೆಕೆಂಡರಿ oocyte ಅನ್ನು ಪ್ರೊಡ್ಯೂಸ್ ಮಾಡೋದು ಯಾರು? ಪ್ರೈಮರಿ, ಪ್ರೈಮರಿ oocyte ಅಲ್ವಾ? ಸೊ ಆನ್ಸರ್ ಏನಾಗಬೇಕು? ಎ. ಹಾಗೆ ಊಗೋನಿಯಾ, ಪಿ ಇಸ್ ಊಗೋನಿಯಾ. ಈ ಊಗೋನಿಯಾ ಮೈಟೋಸಿಸ್ ಡಿವಿಷನ್ ಆಗಿ ಸೆಲ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ ಕೆಲವು ಸೆಲ್ಸ್ they undergo meiosis alva. So answer is A. Next question, the nourishment the nourishing cells in the seminiferous tubules are. Seminiferous tubules ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ, ಸರ್ಟುಲಿ ಸೆಲ್ಸ್, ಲೇಡಿಕ್ ಸೆಲ್ಸ್ ಎಲ್ಲ ಇದೆ ಅಲ್ವಾ. ಸರ್ಟುಲಿ ಸೆಲ್ಸ್ ಆರ್ ದ ಒನ್ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಗಿವಿಂಗ್ ದ ನರಿಶ್ಮೆಂಟ್. ಫಾಲಿಕ್ಯುಲಾರ್ ಸೆಲ್ಸ್, ಓಕೆ, ಫಾಲಿಕ್ಯುಲಾರ್ ಸೆಲ್ಸ್ ನಾವು ಮೇಲಲ್ಲಿ ನೋಡೋದೇ ಅಲ್ಲ. ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ನಾವೆಲ್ಲಿ ನೋಡುವಂಥದ್ದು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಅಲ್ವಾ, ಟೆಸ್ಟಿಸ್ ಅಲ್ಲಿ ಸ್ಪೆಸಿಫಿಕಲಿ. ಫಾಲಿಕ್ಯುಲಾರ್ ಸೆಲ್ಸ್ ಅಲ್ಲಿ, ಫಾಲಿಕ್ಯುಲಾರ್ ಸೆಲ್ಸ್ ನಾವೆಲ್ಲಿ ನೋಡುವಂಥದ್ದು? ಫಿಮೇಲ್ ಅಲ್ಲಿ. ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ ಆಲ್ಸೋ ವಿ ಸಿ ಇನ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಆದರೆ ಈ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ ವಿಲ್ ಬಿ ಲೇಟರ್, ಏನು ಮೈಟೋಸಿಸ್ ಎಲ್ಲ ಮಿಯೋಸಿಸ್ ಎಲ್ಲ ಆಗಿ ದೇ ವಿಲ್ ಬಿ ಗಿವಿಂಗ್ ರೇಸ್ ಟು ಜರ್ಮ್ ಸೆಲ್ಸ್, ದಟ್ ಇಸ್ ಸ್ಪರ್ಮ್ ಸೆಲ್ಸ್.
So answer should be Sertoli cells. Next, if in a normal menstruating woman, menses occurring on 5th April, what will be the expected date of ovulation? ನಿಮಗೆ ಗೊತ್ತು ಮೆನ್ಸ್ಟ್ರುವಲ್ ಸೈಕಲಲ್ಲಿ ಇಫ್ ದೇರ್ ಇಸ್ 27 ಡೇಸ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ 14th 15th ಡೇಯಲ್ಲಿ ಓವ್ಯುಲೇಷನ್ ಆಗುವಂಥದ್ದು, ಅಂದರೆ 15 ದಿನ ಬಿಟ್ಟು. ಸೊ 5th ಏಪ್ರಿಲಿಗೆ ಮೆನ್ಸಸ್ ಆದಂತೆ ಸ್ಟಾರ್ಟ್ ಆದ್ದು, ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ಮೆನ್ಸಸ್ ಅಲ್ವಾ. ಸೊ 5th ಏಪ್ರಿಲಿಗೆ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆದರೆ 15th 10 ಡೇಸ್ ಆಯಿತು. 15th 16th 17th 18th 18th 19th ಚಾನ್ಸಸ್ ಇದೆ ಅಲ್ವಾ ಓವ್ಯುಲೇಷನ್ ಆಗುವಂಥದ್ದು. 18, 19, 20th ಚಾನ್ಸಸ್ ಇದೆ ಓವ್ಯುಲೇಷನ್ ಆಗುವಂಥದ್ದು. ಸೊ ವಿ ಕ್ಯಾನ್ ಗೋ ವಿತ್ ದ 18th ಏಪ್ರಿಲ್ ಅಲ್ವಾ. ಇಫ್ ಇನ್ ಕೇಸ್ 19th 20th ಏನಾದ್ರು ಕೊಟ್ಟಿದ್ರೆ ಕನ್ಫ್ಯೂಷನ್ ಆಗ್ತಿತ್ತು. ಅದರಲ್ಲಿ ಏನು ಮಾಡಿದ್ದಾರೆ, 18th ಕೊಟ್ಟಿದ್ದಾರೆ ಮತ್ತು 29th ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಗೋ ವಿತ್ 18th ಏಪ್ರಿಲ್ ಈಸಿಲಿ. ಓಕೆ, ಸೊ ಈ ಮೆನ್ಸ್ಟ್ರುವಲ್ ಸೈಕಲ್ ಹೇಳೋದು ಎಕ್ಸಾಕ್ಟಾಗಿ ಎಲ್ಲರ ಬಾಡಿಯಲ್ಲಿ 27 ಡೇಸ್ ಅಲ್ಲ, 28 ಡೇಸ್ ಅಲ್ಲ, 27-28 ಡೇಸ್ ಅಲ್ಲ. ಇಟ್ ಕ್ಯಾನ್ ಬಿ 30 ಡೇಸ್, 29 ಡೇಸ್, ಆಸ್ ಐ ಸೆಡ್ 17 ಡೇಸ್, 17 ಅಂತಂದ, ಸಾರಿ 27 ಡೇಸ್, 27, 28, 29, 30 ಈ ಡೇಸ್ ಆಗುತ್ತೆ. ಓಕೆ, ಕೆಲವರಲ್ಲಿ ಇವನ್ ಮೆನ್ಸ್ಟ್ರುವಲ್ ಸೈಕಲ್ ಇಸ್ ಆಫ್ 25 ಡೇಸ್ ಆಸ್ ವೆಲ್. ಎಕ್ಸಾಕ್ಟಾಗಿ 1 ಮಂತ್ ಅಲ್ಲ, ಆಚೆ NCERT ಏನು ಕೊಟ್ಟಿದ್ದಾರೆ ಎಕ್ಸಾಕ್ಟಾಗಿ ಆ ಡೇಟ್ ಸಹ ಅಲ್ಲ. ಸೊ ಈ ಥರದ ಕ್ವೆಶನ್ ಬಂದಾಗ ಅಂದಾಜಿಗೆ ನೀವೊಂದು ಈ ಥರ ಐಡಿಯಾ ಮಾಡಿ ಯು ಕ್ಯಾನ್ ಆನ್ಸರ್ ಅಲ್ವಾ. ಸೊ ಓವ್ಯುಲೇಷನ್ ಆಗುವಂಥದ್ದು ಅಪ್ರಾಕ್ಸಿಮೇಟ್ಲಿ 13th 14th ಡೇ ಆಫ್ ಮೆನ್ಸ್ಟ್ರುವಲ್ ಸೈಕಲಲ್ಲಿ, 13th 14th 15th ಡೇ ಆಫ್ ಮೆನ್ಸ್ಟ್ರುವಲ್ ಸೈಕಲಲ್ಲಿ. ಸೊ ಯು ಕ್ಯಾನ್ ಆನ್ಸರ್ ಅಕಾರ್ಡಿಂಗ್ಲಿ. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಸೆಲ್ಸ್ ರೆಪ್ರೆಸೆಂಟೆಡ್ ಆಸ್ PQRS. ನೋಡಿ, ನಾವು ಆಗ ನೋಡಿರೋಂಥ ಕ್ವೆಶನ್ oogenesis, ಅಂದರೆ ಗ್ಯಾಮೆಟೋಜೆನೆಸಿಸ್ ಅಂಡರೇ ಕ್ವೆಶನ್ಸ್ ಬರ್ತಾ ಇದೆ ಪುನಃ ಪುನಃ ಅಲ್ವಾ. ಈಗ ಸ್ಪರ್ಮ್ಯಾಟೋಜೆನೆಸಿಸ್ ಅಂಡರ್ ಕ್ವೆಶನ್ ನೋಡಿ, ಇಲ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಪುನಃ ನೋಡಿ, ಸೇಮ್ ಎಸ್ ಅಂದರೆ ಏನು, ಎಸ್ ಅಂದರೆ ಸ್ಪರ್ಮ್, ಗೊತ್ತಿಲ್ವಾ ನಮಗೆ. ಸ್ಪರ್ಮಿಗೆ ಇನ್ನೊಂದು ಹೆಸರೇನು, ಸ್ಪರ್ಮ್ಯಾಟೋಝೋವಾ. ಇದೆಯಾ ಸ್ಪರ್ಮ್ಯಾಟೋಝೋವಾ? ಓಕೆ, ಸ್ಪರ್ಮ್ಯಾಟೋಝೋವಾನ ಪ್ರೊಡ್ಯೂಸ್ ಮಾಡೋದು ಯಾರು, ಸ್ಪರ್ಮ್ಯಾಟಿಡ್. R is spermatid, S is sperm, also called as spermatozoa. ಈ ಸ್ಪರ್ಮ್ಯಾಟಿಡ್ ಅನ್ನ ಪ್ರೊಡ್ಯೂಸ್ ಮಾಡೋದಾರು ಯಾರು, ಸ್ಪರ್ಮ್ಯಾಟಿಡ್ ಇಸ್ ನಥಿಂಗ್ ಬಟ್ ರೌಂಡ್ ಹ್ಯಾಪ್ಲಾಯ್ಡ್ ಸೆಲ್. ಅದು ನಂತರ ಡಿಫರೆನ್ಶಿಯೇಟ್ ಆಗಿ ಸ್ಪರ್ಮ್ ಆಗುವಂಥದ್ದು. ಈ ಸ್ಪರ್ಮ್ಯಾಟಿಡ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಯಾವುದು, ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್. ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಯಾರು, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಸೊ P is primary spermatocyte, Q is secondary spermatocyte. So primary spermatocyte, secondary spermatocyte, spermatid, spermatozoa. Answer is B. Simple. Next question. The process of conversion of non-motile spermatids. ನಾನು ಆಗಷ್ಟೇ ಅಂದೆ ಮಕ್ಕಳೇ, ಸ್ಪರ್ಮಿಯೋಜೆನೆಸಿಸ್, ಸ್ಪರ್ಮ್ಯಾಟೋಜೆನೆಸಿಸ್, ಸ್ಪರ್ಮಿಯೇಷನ್ ಡಿಫರೆನ್ಸ್ ಗೊತ್ತಿರಬೇಕು ಅಂತ. ಆದರೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಲ್ಲ. ಕನ್ವರ್ಷನ್ ಆಫ್ ನಾನ್-ಮೋಟೈಲ್ ಸ್ಪರ್ಮ್ಯಾಟಿಡ್ಸ್, oogenesis is impossible ಅಲ್ವಾ ಇಲ್ಲಿ. ಸೊ ನಾನ್-ಮೊಟೈಲ್ ಸ್ಪರ್ಮ್ಯಾಟಿಡ್ಸ್ ಇಂಟು ಮೊಟೈಲ್ ಸ್ಪರ್ಮ್ಯಾಟೋಝೋವಾ, ಅಂದರೆ ಸ್ಪರ್ಮ್ಯಾಟಿಡ್ ಇಂದ, ರೌಂಡ್ ನಾನ್-ಮೊಟೈಲ್ ಸ್ಪರ್ಮ್ಯಾಟಿಡ್ ಇಂದ ಮೊಟೈಲ್ ಸ್ಪರ್ಮ್ಯಾಟೋಝೋವಾ ಆರ್ ಮೊಟೈಲ್ ಸ್ಪರ್ಮ್ ಅನ್ನ ಏನು ಪ್ರೊಡ್ಯೂಸ್ ಮಾಡುವಂತಹ ಪ್ರೋಸೆಸ್ ಇದೆ, ಅದಕ್ಕೆ ಏನು ಹೆಸರು ಅಂತ ಕ್ವೆಶ್ಚನ್. ದಟ್ ಇಸ್ ದೇ ಆರ್ ಕಾಲ್ಡ್ ಎಸ್ ಸ್ಪರ್ಮಿಯೋಜೆನೆಸಿಸ್. ಸ್ಪರ್ಮಿಯೇಷನ್ ಅಂದ್ರೆ ಏನು ಮ್ಯಾಮ್? ಸ್ಪರ್ಮಿಯೇಷನ್ ಇಸ್ ನಥಿಂಗ್ ಬಟ್ ರಿಲೀಸ್ ಆಫ್ ದ ಸ್ಪರ್ಮ್ ಫ್ರಮ್ ದ seminiferous tubule. So answer is A. Alva. Sporogenesis, as the name says, spore production. Spermatogenesis is entire process of production of sperm is called as spermatogenesis. Next question. Puna ade question barta ide. Several mammary duct join to form a wider structure. Wider structure yavattu called as ampulla. Okay, ampulla andre it's a wider structure. Even in the female, ampulla is a wider, broader structure. Isthmus is a narrow. Alva. So answer is mammary ampulla. Next question. So nodi puna ಹೇಳ್ತಾ ಇದ್ದೇನೆ, mammary gland ಇಂದ ಪಕ್ಕಾ questions for KCET. Okay. Next question. The signals for the ಇಲ್ಲಿ ಒಂದು KCET 20 ನೆನಪಿಲ್ಲ ಯಾವ ಇಯರ್ ಇದು ಅಂತ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರೀವಿಯಸ್ ಇಯರ್ ಕ್ವೆಶನ್. ಆದರೆ
ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಗ್ರೇಸ್ ಮಾರ್ಕ್ ಮಕ್ಳಿಗೆ ಕೊಟ್ಟಿದ್ದಾರೆ. ದ ಸಿಗ್ನಲ್ಸ್ ಫಾರ್ ದ ಪಾರ್ಚುರೇಷನ್ ಆಗಬೇಕು. ಓಕೆ, ಪಾರ್ಚುರೇಷನ್ process originates from fully developed fetus and placenta. 1 marker PUC question ಸಹ ಸೇಮ್ ಕೇಳೋ ಚಾನ್ಸಸ್ ಇರುತ್ತೆ, ಬರೀ KCET ಎಕ್ಸಾಮಿಗಲ್ಲ. ನೆಕ್ಸ್ಟ್, which one of the following character favors the process of normal spermatogenesis in the human male? ಸೊ ನಾರ್ಮಲ್ ಸ್ಪರ್ಮ್ ಪ್ರೊಡಕ್ಷನಿಗೆ, ನಾರ್ಮಲ್ ಆಗಿ ಸ್ಪರ್ಮ್ ಪ್ರೊಡಕ್ಷನ್ ಪ್ರೊಸೆಸ್ ಏನಿದೆ, ದಟ್ ಇಸ್ ಸ್ಪರ್ಮ್ಯಾಟೋಜೆನೆಸಿಸ್ ಏನಿದೆ, ಸೊ ಅದಕ್ಕೆ ಯಾವ ಕ್ರೈಟೀರಿಯಾ ಬೇಕು ಅಂತ ಕ್ವೆಶನ್, ಯಾವ ಕ್ಯಾರೆಕ್ಟರ್ ವಿಲ್ ಬಿ ಫೇವರಿಂಗ್ ಅಂತ ಕ್ವೆಶನ್. ಬಿಗ್ ನೋ, ಇಟ್ ಶುಡ್ ಬಿ ಡಿಕ್ರೀಸ್ಡ್ ಸ್ಕ್ರೋಟಲ್ ಟೆಂಪರೇಚರ್ ಅಲ್ವಾ. ಇನ್ಫೆಕ್ಷನ್ ಆಫ್ ಮಮ್ಸ್ ವೈರಸ್, ನಾ ಇಂಪಾಸಿಬಲ್, ಶುಡಂಟ್ ಹ್ಯಾಪನ್ ಅಟ್ ಆಲ್. ಟೆಸ್ಟಿಸ್ ರಿಮೇನ್ ಇನ್ ದ ಅಬ್ಡಾಮಿನಲ್ ಕ್ಯಾವಿಟಿ. ಓಕೆ, ಬಟ್ ಏನಾಗುತ್ತೆ ಅಬ್ಡಾಮಿನಲ್ ಕ್ಯಾವಿಟಿಯಲ್ಲಿದ್ರೆ? ಟೆಸ್ಟಿಸ್ ಎಲ್ಲಿರಬೇಕು? ಅಬ್ಡಾಮಿನಲ್ ಕ್ಯಾವಿಟಿಲಿ ಇರಬೇಕಾ? ಅಲ್ಲ, ದೇ ಶುಡ್ ಬಿ ಪ್ರೆಸೆಂಟ್ ಇನ್ extra abdominal cavity. They should be present in scrotum, not in abdominal cavity. ಇದೆಲ್ಲ ಏನು ಡಿಸಾರ್ಡರ್ ಡಿಸೀಸ್ ಕಂಡೀಷನ್ ಅಲ್ವಾ. ಆದರೆ ಡಿಸೆಂಟ್ ಆಫ್ ಟೆಸ್ಟಿಸ್ ಇಂಟು ಸ್ಕ್ರೋಟಮ್, ದಿಸ್ ಇಸ್ ಅ ನಾರ್ಮಲ್ ಕಂಡೀಷನ್ ಆಫ್ ಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್. ಸೊ ಟೆಸ್ಟಿಸ್ ಸ್ಕ್ರೋಟಮ್ ಅಲ್ಲಿ ಇದ್ರೆ ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ರೆಡ್ಯೂಸಿಂಗ್ ದ ಟೆಂಪರೇಚರ್ ಆಫ್ ದ ಟೆಸ್ಟಿಸ್ ಸೊ ದಟ್ ನಾರ್ಮಲ್ ಸ್ಪರ್ಮ್ಯಾಟೋಜೆನೆಸಿಸ್ ಕ್ಯಾನ್ ಹ್ಯಾಪನ್. ಇದು ಸಹ ಸಿಂಪಲ್ ಕ್ವೆಶನ್ ಆಗಿತ್ತು. ಆಕ್ಸೆಸರಿ ಡಕ್ಟ್ಸ್ ಆಫ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಹ್ಯೂಮನ್ ಫಿಮೇಲ್. ಹೇಗೆ ನಾವು ಏನು ಕ್ವೆಶನ್ ನೋಡಿದ್ವಿ ಹ್ಯೂಮನ್ ಮೇಲ್ ಆಕ್ಸೆಸರಿ ಡಕ್ಟ್ಸ್ ಬಗ್ಗೆ, ಹಾಗೆ ಇದು ಫಿಮೇಲ್ ಆಕ್ಸೆಸರಿ ಡಕ್ಟ್ಸ್ ಬಗ್ಗೆ ಕ್ವೆಶನ್. ಆಕ್ಸೆಸರಿ ಡಕ್ಟ್ಸ್ ಆಫ್ ಫಿಮೇಲ್ ಏನು? oviduct, ovary is not a duct, not an accessory duct at all. It is a primary structure ಅಲ್ವಾ. ಎಲ್ಲೆಲ್ಲಿ ಓವರ್ ಇದೆ ಎಲ್ಲ ರಾಂಗ್ ಹಾಕಿ. ಸೊ ಇದೆಲ್ಲ ರಾಂಗ್, ಎಲಿಮಿನೇಟ್ ಮಾಡಿ. ಆನ್ಸರ್ ಇಸ್ ಎ. oviduct, uterus, vagina, these all are considered as accessory duct. ಅಂದ್ರೆ ಇದೊಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಅಲ್ವಾ. oviduct ಸಹ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಯುಟರಸ್ ಅಲ್ಲಿ ಸಹ ಸ್ಪೇಸಸ್ ಇದೆ, ವೆಜೈನಾ ಸಹ ಟ್ಯೂಬ್ ಲೈಕ್. ಸೊ ದಟ್ ಇಸ್ ವೈ ಆನ್ಸರ್ ಇಸ್ ಎ. ನೆಕ್ಸ್ಟ್ ಕ್ವೆಶ್ಚನ್. ಇನ್ ಹ್ಯೂಮನ್ ಫಿಮೇಲ್, ನಾನು ಹೇಳಿದೆ ನೋಡಿ ಮಕ್ಕಳೇ, ಏನೆಲ್ಲ ನಂಬರ್ಸ್ ಇದೆ ಹ್ಯೂಮನ್ ಪ್ರೊಡಕ್ಷನ್ ಚಾಪ್ಟರ್ ಅಲ್ಲಿ. ನಂಬರ್ ಆಫ್ ಫಾಲಿಕಲ್ಸ್ ಎಟ್ ದ ಎಂಡ್ ಆಫ್ ಡ್ಯೂರಿಂಗ್ ದ ಪ್ಯೂಬರ್ಟಿ, ಎಷ್ಟು ಫಾಲಿಕಲ್ಸ್ ಇರುತ್ತೆ ಓವರಿಯಲ್ಲಿ, ಎಷ್ಟು ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ, ಇದೆಲ್ಲ ನಂಬರ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಅಲ್ವಾ. ಸೊ ಹ್ಯೂಮನ್ ಫಿಮೇಲ್ಸ್, ದ ನಂಬರ್ ಆಫ್ primary follicles left in each ovary at the puberty is 60,000 to 80,000 only. Next question ನೋಡಿ. Implantation is influenced by. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮಕ್ಕಳಿಗೆ ಕ್ವೆಶನ್ ನೋಡಿದ ಕೂಡಲೇ, ಆದರೆ ಸಿಂಪಲ್. ಇಂಪ್ಲಾಂಟೇಷನಿಗೆ ಏನು ಬೇಕು? ಎಂಡೋಮೆಟ್ರಿಯಂ ಬೇಕು. ಯಾಕಂದರೆ ಈ ಝೈಗೋಟ್ ಏನಿದೆ ದ್ಯಾಟ್ ವಿಲ್ ಬಿ ಇಂಪ್ಲಾಂಟೆಡ್ ಆನ್ ದ ಎಂಡೋಮೆಟ್ರಿಯಂ ಆಫ್ ದ ಯೂಟರಸ್ ಅಲ್ವಾ. ಸೊ ಎಂಡೋಮೆಟ್ರಿಯಂ ರೀಜನರೇಟ್ ಮಾಡುವಂಥದ್ದು, ಡೆವಲಪ್ ಮಾಡುವಂಥದ್ದು ಹಾರ್ಮೋನ್ ಯಾವುದು? ಪ್ರೊಜೆಸ್ಟಿರಾನ್. ಸೊ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವೆಶ್ಚನ್. The inner mass of the blastocyst have got layers called as inner mass and trophoblast. So inner mass ಏನಿದೆ, ಈ ಇನ್ನರ್ ಮಾಸ್ ಏನಿದೆ ಬ್ಲಾಸ್ಟೋಸಿಸ್ಟ್ ಇದು, ಸೊ ಏನಾಗುತ್ತೆ ಇದಕ್ಕೆ? they will be developed into embryo. They will be differentiated into embryo proper. Next question. Which one of these is not an accessory glands in the male reproductive system? Not in male reproductive system. Prostate, seminal vesicle, Cowper's gland, also called as bulbourethral gland. So idella accessory glands agide. Adre Bartholin gland, it is the gland that is present in the female reproductive system. So ಈ ಬಾರ್ತೋಲಿನ್ ಗ್ಲ್ಯಾಂಡ್ ವಿಲ್ ಬಿ ಪ್ರೊಡ್ಯೂಸಿಂಗ್, ಇದೊಂದು ಈ ಗ್ಲ್ಯಾಂಡ್ ಏನಿದೆ ಫಿಮೇಲ್ಸ್ ಅಲ್ಲಿ ಇದು ಮ್ಯೂಕಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಆನ್ಸರ್ ಇಸ್ ಡಿ. ಇದು ಏನು ಎಕ್ಸ್ಟರ್ನಲ್ ಜೆನೆಟೀಲಿಯಾದಲ್ಲಿ ಇರುವಂಥದ್ದು ಆ ಗ್ಲ್ಯಾಂಡ್. ಚೂಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಕರಿಂಗ್ ಇನ್ ಹ್ಯೂಮನ್ ಪ್ರೊಡಕ್ಷನ್. ಫಸ್ಟ್ ಏನಾಗಬೇಕು? ಗ್ಯಾಮೆಟೋಜೆನಿಸ್ ಆಗಬೇಕು, ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಬೇಕು. ಆ ಗ್ಯಾಮೆಟ್ ಇನ್ಸೆಮಿನೇಟ್ ಆಗಬೇಕು. ಏನು ಗ್ಯಾಮೆಟ್ ಪ್ರೊಡ್ಯೂಸ್ ಆಗಿದೆ ಸ್ಪರ್ಮ್, ಅದು ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಇನ್ಸೆಮಿನೇಟ್ ಆಗಬೇಕು. ನಂತರ ಫರ್ಟಿಲೈಸೇಷನ್ ಆಗಬೇಕು. ಇನ್ಸೆಮಿನೇಟ್ ಆದಮೇಲೆ ದಟ್ ಇಸ್ ಸ್ಪರ್ಮ್ ದಟ್ ಇಸ್ ಬಿನ್ ಇನ್ಸೆಮಿನೇಟೆಡ್ ಶುಡ್ ಬಿ ಫ್ಯೂಸ್ಡ್ ವಿತ್ ದ ಓವಮ್. ನಂತರ
ಝೈಗೋಟ್ ಏನು ಪ್ರೊಡ್ಯೂಸ್ ಆಗುತ್ತೆ ಫರ್ಟಿಲೈಸೇಷನ್ ಆದಮೇಲೆ ಅದು ಇಂಪ್ಲಾಂಟ್ ಆಗಬೇಕು. ಇಂಪ್ಲಾಂಟೇಷನ್ ಆದಮೇಲೆ ವಿ ಆರ್ ಏಬಲ್ ಟು ಸಿ ಪ್ರೆಗ್ನೆನ್ಸಿ, ದಟ್ ಇಸ್ ಕಾಲ್ಡ್ ಅಸ್ ಜೆಸ್ಟೇಷನ್. ಎಟ್ ದ ಎಂಡ್ ಆಫ್ ಪ್ರೆಗ್ನೆನ್ಸಿ ನಾವು ಡೆಲಿವರಿ ಆಫ್ ದ ಬೇಬಿಯನ್ನು ನೋಡ್ತೀವಿ, ದಟ್ ಇಸ್ ಕಾಲ್ಡ್ ಅಸ್ ಪಾರ್ಚುರೇಷನ್. ಸೊ ಆನ್ಸರ್ ಶುಡ್ ಬಿ ಸಿ. ಸಿಂಪಲ್. ನೆಕ್ಸ್ಟ್, ಪಿಕ್ ದ ಹಾರ್ಮೋನ್ ವಿಚ್ ಇಸ್ ನಾಟ್ ಸೆಕ್ರೆಟೆಡ್ ಬೈ ಹ್ಯೂಮನ್. ಅರೇ ಪುನಃ ಅದೇ ಕ್ವೆಶ್ಚನ್. ಮಾತ್ರ ಆಗ ಕ್ವೆಶ್ಚನ್ ಸ್ವಲ್ಪ ರಾಂಗ್ ಇತ್ತು, ಅಂದರೆ ಆಪ್ಷನ್ಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು, ರಾಂಗ್ ಇತ್ತು ಆಪ್ಷನ್ಸ್. FSH ಎಲ್ಲ ಕೊಟ್ಟಿದ್ರು. ಸೊ ಏನಾಗಬೇಕು ಇಲ್ಲಿ ಆನ್ಸರ್? ನಾಟ್ ಸೆಕ್ರೆಟೆಡ್ ಬೈ ಹ್ಯೂಮನ್ ಪ್ಲಾಸೆಂಟಾ. ಯಾವುದು? ಪ್ರೊಲ್ಯಾಕ್ಟಿನ್. ಪ್ರೊಲ್ಯಾಕ್ಟಿನ್ ಹೇಳುವಂಥದ್ದು ದೇ ಆರ್ ಬಿನ್ ಪ್ರೊಡ್ಯೂಸ್ಡ್ ಫ್ರಮ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ವಾ. HCG, HPL, ಎಸ್ಟ್ರೋಜನ್, ಪ್ರೊಜೆಸ್ಟರಾನ್ ದೇ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಹ್ಯೂಮನ್ ಪ್ಲಾಸೆಂಟಾ. ರಿಲ್ಯಾಕ್ಸಿನ್ ಪ್ರೊಡ್ಯೂಸ್ ಫ್ರಮ್ ಹ್ಯೂಮನ್ ಓವರಿ. ಸೊ ಇದೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಸ್. ಸೊ ದ್ಯಾಟ್ ಈಸ್ ಆಲ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಿಮ್ಮ KCETಯ ತಯಾರಿ ಚೆನ್ನಾಗಿ ಮಾಡಿ ವಿತ್ ದ ಹೆಲ್ಪ್ ಆಫ್ ದಿಸ್ ವಿಡಿಯೋ. ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಇಂದ ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಎಷ್ಟು ಕ್ವೆಶನ್ಸ್ ಬರುತ್ತೆ, ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನೀವು ತಿಳ್ಕೊಂಡ್ರಿ ಅಲ್ವಾ. ಮೈಂಡ್ ಮ್ಯಾಪ್ಸ್, ಫ್ಲೋ ಚಾರ್ಟ್ ಸಹ ಕೊಟ್ಟಿದ್ದೇನೆ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.